ನಾನು ಬಂದ ಕಾರ್ಯವನ್ನು ನಡೆಸಿಕೊಡುತ್ತೇನೆಂದು ಕೈಯನ್ನು ಹಾಕಿ ವಚನವನ್ನು ಕೊಟ್ಟರೆ ವಿಷಯವನ್ನು ಹೇಳುವೆನು. ಅದು ವಿಷಯವನ್ನು ಹೇಳು ಅಮ್ಮಯ್ಯ. ಕಣ್ಣಿಯ ಕಮಲರಾಯ ಹೇಳುವನ ತಾತ್ಪರ್ಯ. ಅಮ್ಮ ಕಮಲ ಹಬ್ಬಿಗೆ ಹೇಗೆ ಮಾಡ್ತಾರೆ ನೋಡಿದೆ ಉದಯ ಧರ್ಮನು ಪಚ್ಚ ಮಧ್ಯ ಹಾಕಿ ಪಚ್ಚಲ ಹರಿದ್ದೆ ಮೇರ ಸಹಿತ ನಮ್ಮ ಯದು ಹಂ ರಾಮತ್ರಾಜಿ ಹಂ ನಮೋ ಯದು ಪ್ರೇಮದ ರೂಪ ಪಾಸಿತಂ ಸಜ್ಜನಂ. ಅಹೋ ಅಮ್ಮಯ್ಯ ಇದರ ತಾತ್ಪರ್ಯವೇನೆಂದರೆ ಅದರ ಅರ್ಥವೇನು ಅಣ್ಣಯ್ಯ? ಪೂರ್ವಕ್ಕೆ ಮೂಡ ಸೂರ್ಯವನ್ನು ಒಂದು ವೇಳೆ ಪಶ್ಚಿಮಕ್ಕೆ ಮೂಡಿದರೆ ಮೂಡಬಹುದು. ನೀರಿನಲ್ಲಿ ಹುಟ್ಟುವ ಕಮಲವು ಪರ್ವತ ಶಿಖರಾಗ್ರದಲ್ಲಿ ಜನಿಸಿದರೆ ಜನಿಸಬಹುದು. ನೀರಿನಲ್ಲಿ ಹುಟ್ಟುವ ಕಮಲವು ಪರ್ವತ ಶಿಖರಾಗ್ರದಲ್ಲಿ ಜನಿಸಿದರೆ ಜನಿಸಬಹುದು. ಓ ಅಮ್ಮಯ್ಯ ಅಣ್ಣಯ್ಯ ಮೇರು ಪರ್ವತವು ಸ್ಥಳವನ್ನು ಬಿಟ್ಟರೆ ಬಿಡಬಹುದು. ಬಡಭಕ್ತಿ ತಣ್ಣಗಾದರೆ ಆಗಬಹುದು. ಆದರೆ ಸತ್ಪುರುಷರು ಕೊಟ್ಟ ವಚನವು ಎಂದಿಗೂ ತಪ್ಪಲಾರದು. ಓ ಅಮ್ಮಯ್ಯ ಆದ ಕಾರಣ ನೀನು ದಾರು ನಿನ್ನ ಹೆಸರೆಯನ್ನು ನಿನ್ನ ಭಾಷಿಸಲಾಗುವುದು. ಆದ ಕಾರಣ ನಿನ್ನ ಮನಸ್ಸಿನದು ಕೂಡ ಏನಿರುವುದು ಹೇಳು, ಅದನ್ನು ನಾನು ತಿಳಿದುಕೊಳ್ಳುವೆನು. ಅಮ್ಮಯ್ಯ ದಾರು ನಿನ್ನ ಹೆಸರೇನು ನಿನ್ನ ಭಾಷಿಸಲಾಗುವುದು. ಎಲ್ಲ ಸಂಗತಿಯನ್ನ ಮುಂದೆ ಬೇಡ ಪುಲ್ಲವಾಗಿದೆ ಬಿಡು ನಿನ್ನ ಮನದ ಆಲೋಚನೆ. ಅಮ್ಮಯ್ಯ ನಾನು ದಾರಂದರೆ ನೀನು ದಾರು ಅಮ್ಮಯ್ಯ. ಹಸ್ತಿನಾವತಿಯ ಒಡೆಯನಾದ ಧರ್ಮನಾಥನ ಹೆಂಡತಿ ಎನ್ನ ಹೆಸರು ದ್ರೌಪದಿ. ಓಹೋ ಪಂಚ ಪಾಂಡವರ ಸನ್ನಿಧಾನ ದ್ರೌಪದಿ. ಅಣ್ಣಯ್ಯ ಓಹೋ ಅಮ್ಮಯ್ಯ ವೈಕುಂಠಕ್ಕೆ ಒಡೆಯನಾದ ಶ್ರೀಕೃಷ್ಣನೇ ನನಗೆ ಅಣ್ಣನಾಗಬೇಕು. ಹೌದೇನು ಅಮ್ಮಯ್ಯ. ಅಣ್ಣಯ್ಯ ಅಮ್ಮಯ್ಯ ಅಂಥ ಅಣ್ಣನ ಮಗನಾದ ಮನ್ಮಥನಿಗೆ ಕನ್ಯೆ ದೊರೆಯದ ಕಾರಣ ನಿನ್ನಲ್ಲೇ ಕಣ್ಣಿರುವುದೆಂದು ನಿನ್ನ ಬಳಿಗೆ ಬಂದಿರುವೆನು. ನಿನ್ನ ಮಗನಾದ ರತಿದೇವಿಯನ್ನ ಮನ್ಮಥನಿಗೆ ಕೊಟ್ಟು ಲಗ್ನವನ್ನು ಮಾಡು ಅಣ್ಣ. ಇದು ಪೂರ್ವ ಜನ್ಮದ ಪುಣ್ಯ. ಕಪ್ಪಗಲ್ಲು ನೇಮಕಲ್ ನಾರದವರು ನಾರದನ ಪಾತ್ರಕ್ಕೆ ಬಂಗಾರದ ಪ್ರೇಮ ಮಾಡ್ತಾರೆ. ಕಪ್ಪಗಲ್ಲು ನೇಮಕಲ್ ನಾರದವರು ಬಂಗಾರದವರನ್ನು ನಾರದನ ಪಾತ್ರಕ್ಕೆ ಪ್ರೇಮ ಪೂರ್ವಕವಾಗಿ ಮಾಡಿರುತ್ತಾರೆ.
ಅಯ್ಯೋ ಕತ್ತಗಿಂತ ಹಟ್ಟಿಟ್ಟಾದ ಪುರುಷೋತ್ತಮನ ಸೇಹ ಮಾಡೆಂದು ಹೇಳಿದೆಯಲ್ಲ, ಇದಕ್ಕಾಗಿ ರಂಬ ರೂಢಿ ಮಾಡುವ ವಚನವನ್ನು ಕೇಳಿದೆಯಾ ಹೇಗೆ? ಅದೇ ದ್ರೌಪದಿ ಕಮಲ ಚಕ್ರವರ್ತಿ, ಆ ಹಣಮ ಗೊಲ್ಲನ ಕೂಡ ಬೀಗತನ ಮಾಡಂತ ನುಡಿಯುವುದಕ್ಕೆ ನಿನ್ನ ಬಾಯಿಗೆ ಹೇಗೆ ಬಂತು? ಅಯ್ಯೇ ಹೊಚ್ಚಮ್ಮ, ಈ ಸುದ್ದಿಯನ್ನು ಬಿಟ್ಟು ನಿನ್ನ ಇಷ್ಟ ಏನಿರುವುದು ಬೇಡ. ಅಹೋ ಅಮ್ಮಯ್ಯ, ಅಣ್ಣಯ್ಯ, ಆ ಕುಲಗೇಡಿ ಕೃಷ್ಣನ ಹೆಸರು ಮಾತ್ರ ಎನ್ನ ಕರ್ಣಕ್ಕೆ ಹಾಕಿದ ದ್ರೌಪದಿ ಅಣ್ಣಯ್ಯ, ಅಮ್ಮಯ್ಯ, ನಿನ್ನ ಭೆಂಕವನ್ನ ಬಿಡು, ಅದು ಏತಕ್ಕೆ ಬಿಡಬೇಕು ದ್ರೌಪದಿ? ಮಗಳನ್ನು ಕೊಡು. ಸಾಧ್ಯವಾಗಿ ಬಿಡುವುದಿಲ್ಲ ದ್ರೌಪದಿ. ಏತಕ್ಕೆ ಕೊಡುವುದಿಲ್ಲ? ಆ ಗೊಲ್ಲನ ಮಗನಿಗೆ ಮಾತ್ರ ಮಗಳನ್ನು ಬಿಡುವುದಿಲ್ಲ. ನಮ್ಮ ಅಣ್ಣನಿಗೆ ಏನು ಕಡಿಮೆ ಆಗಿರುವುದು? ಅವನ ಸುದ್ದಿ ಎನ್ನ ಮುಂದೆ ಎಂತ ಬೇಡ ದ್ರೌಪದಿ. ಅಣ್ಣಯ್ಯ, ಓ ಅಮ್ಮಯ್ಯ, ಈ ನಿನ್ನ ಕೋಪವನ್ನು ಬಿಡು, ಹೇಳುವನೆ ಕೇಳು. ಅದು ಏನೋ ಸಹಜವಾಗಿ ಹೇಳು ಅಮ್ಮಯ್ಯ. ನಿನ್ನ ಭೆಂಕವನ್ನು ಬಿಡು, ಕೃಷ್ಣನ ಕೃಪೆಯನ್ನು ಗಳಿಸು. ನಿಮ್ಮ ಅಣ್ಣನ ಸುದ್ದಿಯನ್ನು ಬಿಡು ಅಣ್ಣಯ್ಯ. ಏ ದ್ರೌಪದಿ, ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು ಜಗತ್ಕಾರಣ ಮೂರ್ತಿಯು. ಅವನ ಸುದ್ದಿಯನ್ನು ಹೆಣ್ಣ ಮುಂದೆ ಹತ್ತಬೇಡ ದ್ರೌಪದಿ. ಅಣ್ಣಯ್ಯ, ಏ ದ್ರೌಪದಿ, ಅಂಥ ಅಣ್ಣನ ಮಗನಾದ ಮನ್ಮಥನಿಗೆ ಮಗಳನ್ನು ಕೊಟ್ಟು ರತಿ ಕಲ್ಯಾಣದ ಕಾರ್ಯವನ್ನು ನಡೆಸು. ಅಣ್ಣ ಬರುವುದು ನಿನಗೆ ಪುಣ್ಯ. ಹೇ ದ್ರೌಪದಿ, ಕೊಟ್ಟ ಮೂರ್ಖನ ಸುದ್ದಿ ಹೆಣ್ಣು ಹೆಣ್ಣ ಮುಂದೆ ನೀನು ವಡಿವಾರ ಮಾಡಿ ನಡೆದರೆ ನಾನೇನು ಹರಿಯದವನಲ್ಲ, ಹೌದೇನು ಸರಿಯಾಗಿಲ್ಲ. ಹಾಗೇ ಹುಡರಾಜ ಹುಡುಗಿ ಅಣ್ಣಯ್ಯ, ಆ ಕುಲಗೇಡಿ ಬೆಂಡ ಕಳ್ಳ ಕೃಷ್ಣನ ಸುದ್ದಿಯನ್ನು ಮಗನಿಗೆ ಮಗಳನ್ನು ಕೊಟ್ಟರೆ ಈ ಸೃಷ್ಟಿ ಮಾಲಕರು ಕೈ ಕಪ್ಪಲಿಟ್ಟು ಈ ಸಭೆಯಲ್ಲಿ ಕುಳಿತ ಜನರು ಕಷ್ಟ ಹಾಗೇ ದ್ರೌಪದಿ, ಕಮಲ ಚಕ್ರವರ್ತಿ, ಆ ಕುಂಡನ ಕೂಡ ಬೀಗತನ ಮಾಡಿದರೆ ಎನ್ನ ಕುಲಕ್ಕೆ ಕುಂಡಲ್ಲದೆ ಕೀಸಿ ಎತ್ತದು. ಹಾಗೇ ದ್ರೌಪದಿ, ಅಣ್ಣಯ್ಯ, ಈಗೋ ಎನ್ನ ಸುಂದರಿ ಸುಕುಮಾರಿಯಾದ ರತಿ ದೇವಿಯನ್ನು ಒಬ್ಬ ಒಲಿಗನಿಗಾದರೂ ಕೊಟ್ಟುಕೊಂಡು ಪ್ರೀತಿ ಮಾಡುವನೇ ಹೊರತ ಆ ಗೊಲ್ಲ ಚಾರ ಚೂರ ಕೃಷ್ಣನ ಮಗನಿಗೆ ಮಗಳನ್ನು ಕೊಡುವುದುಂಟೆ. ಅದೇ ದ್ರೌಪದಿ, ಕಮಲ ಚಕ್ರವರ್ತಿ, ಆ ಪುಂಡರೀಕಾಕ್ಷನ ಸುದ್ದಿಯನ್ನು ಖಂಡಿತವಾಗಿ ಎನ್ನ ಸರ್ವದ ಎತ್ತ ಮಾಡಿ ನಡೆಯೇ ಪ್ರಶ್ನೆ. ಅದೇ ದ್ರೌಪದಿ, ಅಣ್ಣಯ್ಯ, ಸರ್ವದ ಎತ್ತ ಎನ್ನ ಮುಂದೆ ಎತ್ತ ಮಾಡಿ ನಡೆಯೇ ಬೋನೆ ಬಿಟ್ಟು ನಡಿ ಎನ್ನ ಮನೆ ಬೇಗ. ಅಣ್ಣಯ್ಯ, ಓ ದ್ರೌಪದಿ, ಮಾತು ಕೊಟ್ಟೆಯಲ್ಲ. ನಾನು ಮಾತು ಕೊಟ್ಟಿರುವೆನು, ಆ ಗೊಲ್ಲನ ಮಗನಿಗೆ ಮಗಳನ್ನು ಕೊಡುವನೆಂದು ಮಾತು ಕೊಟ್ಟಿಲ್ಲ. ಕೆಟ್ಟ ಮಾತನ್ನು ಆಡಬೇಡ. ಸಹಜವಾಗಿ ಮಾತನಾಡುವುದಿಲ್ಲ, ಸರಿಯಲ್ಲ. ಅದು ಎತ್ತಕ್ಕೆ ಸರಿಯಲ್ಲ. ಮಗಳನ್ನು ಕೊಡು. ಸಹಜವಾಗಿ ಆ ಗೊಲ್ಲನ ಮಗನಿಗೆ ಮಗಳು ಮಾತ್ರ ಕೊಡುವುದಿಲ್ಲ. ನಮ್ಮ ಅಣ್ಣನವನಿಗೆ ಬೀಗನಾಗಿ ಬಂದರೆ ಮೂರು ಲೋಕದಲ್ಲಿ ಎಲ್ಲ ರಾಜನಿಗಿಂತಲೂ ಹಿರಿಯನಾಗುವೆ. ಆ ಗೊಲ್ಲನ ಬೀಗತನ ನನಗೆ ಬೇಕಾಗಿಲ್ಲ.
ರಾಮಯ್ಯರು 100 ರೂಪಾಯಿ ಕಾಣಿಕೆ ಕೊಟ್ಟಿದ್ರೆ ಅವರಿಗೆ ಪೂರ್ವವಾದ ಧನ್ಯವಾದಗಳು. ಕಮಲ ಚಕ್ರವರ್ತಿ ಅಹೇ ದ್ರೌಪದಿ ವಚನವನ್ನು ಕೊಟ್ಟಿರುವೆ. ಯಾವ ವಚನವನ್ನು ಕೊಟ್ಟಿರುವನು? ಅಣ್ಣಯ್ಯ, ಅಹೇ ದ್ರೌಪದಿ 84 ಲಕ್ಷ ಜೀವರಾಶಿಗಳಿಗೆ ಸಂರಕ್ಷಣೆ ಕರ್ತಕನು ಎನ್ನ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಆದರೆ ಆ ಕೃಷ್ಣನ ಗೊಲ್ಲದ ಸುದ್ದಿಯನ್ನು ನನಗೆ ಬೇಕಾಗಿಲ್ಲ ದ್ರೌಪದಿ. ಆತನ ಲೋಕರಕ್ಷಕನು. ಅವನು ಲೋಕ ರಕ್ಷಕನಾದರೆ ಅವನಿಗೆ ಮಾತ್ರ ನಾನು ಬಿಡುವುದಿಲ್ಲ. ಅಣ್ಣನು ಜಗತ್ಕಾರಣ ಮೂರ್ತಿಯು. ಅವನು ಎಂಥ ಜಗತ್ಕಾರಣ ಮೂರ್ತಿ ಆದರೆ ಚಿಂತೆ ಇಲ್ಲ. ನಾನು ಮಾತ್ರ ಮಗನಿಗೆ ಮಗಳ ಮಾತ್ರ ಬಿಡುವುದಿಲ್ಲ. ಕರಬಹುದು ಬೇಡಿಕೊಳ್ಳುವನು ಮಗಳನ್ನು ಕೊಟ್ಟು ಮುಂಡವನ್ನು ಕಟ್ಟಿಕೋ ಅಣ್ಣ ರಾಜಾದ್ರಿ ಕನ್ಯಾ. ಸಹಜವಾಗಿ ಕೊಡುವುದಿಲ್ಲ ದ್ರೌಪದಿ. ಎಲೆ ಪಂಚ ಪಾಂಡವರ ಸತಿಯಾದ ದ್ರೌಪದಿ ಕಮಲ ಚಕ್ರವರ್ತಿ ಎಂಥ ದುರ್ವಚನವನ್ನು ಆಡಿದೆ. ಅದೇ ದ್ರೌಪದಿ ಕೋಚಿತ ಹಾಡುವ ಶ್ರೀಕೃಷ್ಣನನ್ನು ಈ ಜಗತ್ಕಾಲ ಮೂರ್ತಿಯಿಂದ ಹಾಡಿದೆಯಲ್ಲ, ಈ ನುಡಿಯನ್ನು ನಾನು ಕೇಳಲಾರೆ. ಇರೇ ಪಾಂಚಾಲೆ ಅಣ್ಣಯ್ಯ, ಇದೇ ಮಾತು ನನ್ನ ಮುಂದೆ ನಡೆದರೆ ಮಾತನಾಡು. ಹೊಳ್ರಿ ಆ ಚಾಂಡಾಲನಾದ ಗೊಲ್ಲನ ಸುದ್ದಿಯನ್ನು ಗಳಿಕೊಮ್ಮೆ ಸುದ್ದಿ ಮಾಡಿ ಮಗಳವುದಕ್ಕೆ ಯಾರೇನು ಹರಿದ ಮಾತಲ್ಲ. ನೀನು ಹೇಳಿದ ಕ್ಷಣಕ್ಕೆ ಅವನೇನು ಸುಮ್ಮನಾಗಲಿಲ್ಲ. ಅದೇ ದ್ರೌಪದಿ ಇದು ಹಾಗಿರಲಿ. ಅವನೇ ಲೋಕ ರಕ್ಷಕನಾದರೂ ಒಬ್ಬರಿಗಂದು ಇನ್ನೊಬ್ಬರಿಗಂದು ಮಾಡಾರೆ 16,000 ಕೊಲ್ಲುತ್ತೀರಿ ಎಂದು ಅನ್ಕೊಳ್ತಾನೆ. ಇರೇ ಭಾಚಾರೆ ಅಣ್ಣಯ್ಯ, ಕೊಲ್ಲ ಕೇರಿಯಳ ಪಕ್ಕು ಬೆಣ್ಣ ಮುಂದಿಗಳನ್ನು ಕದ್ದು ತಿಂದಾನೆ. ಚೀಚಿ ಎಂತ ಮಾತು. ಇನ್ನೊಮ್ಮೆ ಹಾಡಬೇಡ. ಕಾಲಾಂತರವಾಗಿ ಅವನಲ್ಲಿ ಗುರುತುಣವೇ ತುಂಬಿರುವುದು. ಅವನಾವ ದೊಡ್ಡ ಮನುಷ್ಯನಂದು ಈ ಸಭೆಯಲ್ಲಿ ಕಮಲ ಚಕ್ರವರ್ತಿ ಎನ್ನ ಮಗಳಾದ ರತಿ ದೇವಿಯನ್ನು ಒಬ್ಬ ಹೊಲಿಗನಿಗೆ ಆದರ ಕೊಟ್ಟುಕೊಂಡು ಪ್ರೀತಿ ನೋಡುವನೇ ಹೊರತು ಆ ಕೊಲ್ಲಚಾರ ದೂರ ಕೃಷ್ಣನ ಮಗನಿಗೆ ಮಗಳನ್ನು ಕೊಡುವುದುಂಟೆ. ಅದೇ ದ್ರೌಪದಿ ಅಣ್ಣಯ್ಯ, ಆ ಕೃಷ್ಣನ ಸುದ್ದಿಯನ್ನು ಈ ಸಭೆಯಲ್ಲಿ ಎನ್ನು ಮುಂದೆ ಎತ್ತಿದರೆ ಆಚಿಕೆ ನಡೆಯೇ ಭ್ರಷ್ಟಳೆ ಬಿಟ್ಟು ನಡೆಯುತ್ತದೆ. ಅದೇ ದ್ರೌಪದಿ ಕಮಲ ಚಕ್ರವರ್ತಿ ನಾನು ಮಗಳನ್ನು ಕೊಡುವೆನೆಂದು ನಿನಗೆ ವಚನವನ್ನು ಕೊಟ್ಟಿರುವನೆ ಹೇಗೆ? ನೀನು ಕಷ್ಟ ಮಾಡಿ ಕೇಳುವುದಕ್ಕೆ ನಿಮ್ಮಪ್ಪನ ಕೊಟ್ಟು ಕೊಟ್ಟಿರುವಿಗ ಹೇಗೆ? ನಿಮ್ಮಪ್ಪನ ಗಂಟೆಯನ್ನು ಕೊಟ್ಟಿವೆ ಹೇಗೆ? ಅದೇ ದ್ರೌಪದಿ ಕಮಲ ಚಕ್ರವರ್ತಿ ಇದು ಹೊಲ್ಲದ ಅಡಿಕೆ ಎಲೆಯನ್ನು ತರಿಸಿ ದೈವದವರನ್ನು ಕರೆಸಿ ಸಾಕ್ಷಿಯನ್ನು ಮಾಡಿರುವಿಗ ಹೇಗೆ? ಇದೇ ಪಾಂಚಾರ್ಯ ಹೊಳಿರಿ ನಾಯಿ ಸಾರದೆ ಶರಣಂದರ ಗುಡಿ ಮೇಲೆ ಬಿದ್ದಂತಾಯ್ತೆ ನೋಡಿದ್ಯಾ? ಪ್ರತಿ ವಚನವನ್ನು ಉಚ್ಚರಿಸಬೇಡ. ಆಚಿಕೆ ನಡೆಯೇ ದ್ರೌಪದಿ ಬಿಟ್ಟು ನಡೆಯ ದ್ರೌಪದಿ ಕಲ್ಲೇ ಇರುವ ಮನೆಗೆ ಯಾರಾದ್ರೂ ಬರಬಹುದು, ಕಲ್ಲೆಯನ್ನು ಯಾರಾದ್ರೂ ಕೇಳಬಹುದು. ಆ ಕೃಷ್ಣನ ಸುದ್ದಿಯನ್ನು ಆ ಮಗನಿಗೆ ಮಗಳು ಮಾತ್ರ ಕೊಡುವುದಿಲ್ಲ. ಮಗನನ್ನು ಕೊಡೆ ಅಂತ ಕೇಳಿದ್ರೆ ಬಾಯಿಗೆ ಬಂದ ಹಾಗೆ
ಮನೆಗೆ ಯಾರಾದ್ರೆ ಬರಬಹುದು, ಕನ್ಯೆಯನ್ನು ಯಾರಾದ್ರೆ ಕೇಳಬಹುದು. ಕೇಳ ಮಾತನ್ನು ಕೇಳಿದರೆ ನಾನು ಬಿಡುವೆನು. ಆ ಗೊಲ್ಲನ ಸುದ್ದಿ ಮಾತ್ರ ಹೆಣ್ಣ ಮುಂದೆ ಹೆತ್ತ ಬೇಡ ದ್ರೌಪದಿ. ಕೊಡುವ ಮಗಳನ್ನು ಕೊಡು ಎಂದು ಕೇಳಿದ್ರೆ ವೆಂಕದಿಂದ ಮಾತನಾಡುವೆಯ. ಸಹಜವಾಗಿ ಬಲಿಯುವನು. ಎಲ್ಲೋ ಅಜ್ಞಾನಿ, ಅಡ್ಡಾಡಿ ನಿನ್ನಂತ ಅಜ್ಞಾನಿಯನ್ನು ನಾನು ಎಲ್ಲಿ ನೋಡಲಿಲ್ಲ. ನಿನ್ನಂತ ಹಠಮಾರಿ ಅಡ್ಡಾಡಿಯನ್ನು ನಾನು ಇದುವರೆಗೆ ಎಲ್ಲಿ ನೋಡಿಲ್ಲ. ಸುಮ್ಮನೆಯನ್ನ ಮಾತನ್ನು ಕೇಳು. ಆಚೆಗೆ ನಡೆಯ ಹತ್ತು ಮಕ್ಕಳು ಎನ್ನ ಮಾತಿಗೆ ಒಳಂಬಡು. ನಿನ್ನ ಮಾತು ಸರ್ವತಾ ಕೇಳುವುದಿಲ್ಲ. ಮಗಳನ್ನು ಕೊಟ್ಟು ಪುಣ್ಯವನ್ನು ಕಟ್ಟಿಕೋ. ನನ್ನ ಮಗಳನ್ನು ನಾನು ಬಿಡುವುದಿಲ್ಲ. ಕನ್ಯೆಯ ಕಮಲ ಚಕ್ರವರ್ತಿ ಭಯಂಕರ ಮೂರ್ತಿ. ಎಲೆ ಪಾಂಚಾಲಿ ಏಕೆ ಮಗಳ ಸಮಾನವೆಂದು ಇದುವರೆಗೂ ಹಂತಾಕರಣ ಕೊಟ್ಟು ಸುಮ್ಮನಿದ್ದರೆ ಅಯ್ಯೋ ಎಂದೆಂದು ಹಣ್ಣಾನಿ ಅಂತ ಮಗಳಿವಲ್ಲ ಹೊಂಡ ಮುಂಡ. ಅದೇ ಹೊಂಡ ಮುಂಡೆ ನಡೆದಕ್ಕೆ ನೀನು ಎಷ್ಟಿರವಳು, ಹೇಗಿದೆ ಎಷ್ಟು ನಿನ್ನೆ ಹೋಗಿದ್ದೆಷ್ಟು? ಹೊಳೆ ಹೊಳಿರಿಲ್ಲ ಈ ಸಾರದು. ಈ ಭ್ರಷ್ಟ ಮುಂಡೆಯು ಎಂದೆಂದು ಹಣ್ಣಾನಿ ಅಂತ ಮಗಳವಳು. ಅಯ್ಯೋ ಇನ್ನು ಜನ ನಾನು ಕೇಳಲಾರೆ ಅಯ್ಯಲ ಭಾರತೆ. ಈ ಜಾಗೃತಿಯಿಂದ ಇವಳ ಬುದ್ಧಿಯನ್ನು ಬಿಡದು ಹಾಕಿರಬೇಕು. ಇವಳಿಗೆ ಬೆಂಬಲವಾಗಿ ಯಾರು ಬರಬರ ನೋಡುವನು ಭಾರತೆ. ಹೊರಗೆ ತಪ್ಪಿ ಬಿಡ್ತಾಗ್ತದೆ. ಎಲ್ಲೋ ಕಮಲ ಚಕ್ರವರ್ತಿ. ಬಜಾರ್ದಾಗಿರೋ ಅಮಾಲು ಸಂಘದವರು 2,000 ರೂಪಾಯಿ ಸಂಘದ ಪರವಾಗಿ ಕೊಟ್ಟಿರ್ತಾರ. ಅಮಾಲು ಸಂಘದವರು, ಬಜಾರ್ದ ಅಮಾಲ್ ಅವರು. ಕಮಲ ಚಕ್ರವರ್ತಿಗೆ ಧನ್ಯವಾದಗಳು. ಅದೇ ದ್ರೌಪದಿ ಸುಮ್ಮನೆ ನಿನ್ನ ಹಠವನ್ನು ಬಿಡು. ನಿನ್ನ ಹಣ್ಣವನ್ನು ಬಿಡು. ಮಗಳನ್ನು ಕೊಡು. ಸಹಜವಾಗಿ ಕೊಡುವುದಿಲ್ಲ. ಕರಮುಗಿದು ಬೇಡಿಕೊಳ್ಳುವೆನು. ನೀನು ಎಷ್ಟು ಕರವನ್ನು ಬೇಡಿದರೂ ನಾನು ಮಾತ್ರ ಮಗಳನ್ನು ಕೊಡುವುದಿಲ್ಲ. ನಮ್ಮ ಅಣ್ಣನನ್ನ ಬಾಯಿಗೆ ಬಂದ ಹಾಗೆ ಮಗುವೆ. ಸಹಜವಾಗಿ ಮಗಳುವನು. ನಮ್ಮ ಅಣ್ಣನನ್ನು ಏನೆಂದು ಮಗಳಿದೆ? ಕೊಲ್ಲನ ಮಗನಂತ ಮಗಳವನು. ಕೊಲ್ಲ ಎಂದವರೆಲ್ಲ ಕೊಲ್ಲಗ್ಯಾರ ಸರಿಯಲ್ಲ. ಏನೋ ಕಮಲ ಚಕ್ರವರ್ತಿ, ಅಹೇ ದ್ರೌಪದಿ ನಮ್ಮ ಅಣ್ಣನನ್ನ ಗೊಲ್ಲ ಎಂದ ಮಗಳುವೆಯ. ಸಹಜವಾಗಿ ಕೊಲ್ಲಂತ ಮಗಳವನು. ಕಮಲ ಚಕ್ರವರ್ತಿ, ಹೇ ದ್ರೌಪದಿ ಮಗಳನ್ನು ಕೊಟ್ಟರೆ ಧರೆಯಲು ಮೆರೆಯುವ ಅಮರೇಶ್ವರನು ನಿನ್ನನ್ನು ಮೆಚ್ಚುವನು. ಆ ಒಬ್ಬವನಿಗೆ ಆದರೂ ಕೊಟ್ಟುಕೊಂಡು ಪ್ರೀತಿ ನೋಡುವರೆ ಹೊರತು ಆ ಕಳ್ಳ ಕೃಷ್ಣನ ಮಗನಿಗೆ ಮಾತ್ರ ಮಗಳನ್ನು ಕೊಡುವುದಿಲ್ಲ. ಮಗಳನ್ನು ಕೊಡದೆ ಹೋದರೆ ಅಮರೇಶ್ವರನ ಸರ್ವತಾ ಮೆಚ್ಚಲಾರನ ಅಣ್ಣ ರಾಜಾದ್ರಿಗಣ್ಯ. ಅಹೇ ದ್ರೌಪದಿ ಮಗಳನ್ನು ಕೊಡದಿದ್ದರೆ ಶ್ರೀ ಗುರು ಕಾಳು ಸಿದ್ಧ ಹೆಸರು ಮೆಚ್ಚುವುದಿಲ್ಲ ಎಂದು ನಿಶ್ಚಯವಾಗಿ ಬಿಡುತ್ತೀಯ. ಸಹಜವಾಗಿ ಇದೇ ಹುಚ್ಚಮನದಲ್ಲ. ಅಣ್ಣಯ್ಯ, ನಾನೇನು ಶಿವನ ಕೂಡ ಬೀಗತನ ಮಾಡಲಿಕ್ಕೆ ಹೋಗುವುದಿಲ್ಲ. ಆತನ ಸಾಕ್ಷಿಯಂತೆ ನೀನು ಯಾತಕ್ಕೆ ಹೇಳಿರುವೆ. ಆತ ನಿಮ್ಮಂತೆ ಪಕ್ಷ ಪರಪಕ್ಷ ಮಾಡಿ ನ್ಯಾಯವನಲ್ಲ. ಅಹೇ ದ್ರೌಪದಿ ಕಮಲ ಚಕ್ರವರ್ತಿ, ಆ ಪರಮೇಶ್ವರನು ಇದೇ ದಿನವೇ ಎನ್ನನ್ನು ಬಂಧಾನದಲ್ಲಿ ಹಿಡಿದು ತನ್ನ ಉರಿಗೊಂಡಿದ್ದ ಸುಟ್ಟರೆ ಅಹೇ ದ್ರೌಪದಿ ಅಣ್ಣಯ್ಯ, ಆ ಕುಲಗೇಡಿ ಕೃಷ್ಣನ ಮಗನಿಗೆ ಮಗಳನ್ನು ಕೊಡುವುದು ಬರೀ. ಅಹೇ ದ್ರೌಪದಿ ಅಣ್ಣಯ್ಯ, ನಿನ್ನ ಹೊಟ್ಟೆ ಕಿಚ್ಚಿಗೆ ನಿನ್ನ ಹಿಚ್ಚೆಯಂತೆ ಮಗಳಿದರೆ ಎನ್ನಗೇನಾಗಬಲ್ಲದು. ನಿನ್ನ ಇಚ್ಛೆ ಅಂತ ನೀನು ಬಾಳಬೇಡವೋ ದುರ್ಮಾರ್ಗನೇ. ಕೊಟ್ಟರೆ ಕೊಂಡಾಡಬೇಕು. ಇನ್ನು ಮೇಲೆ ಹೆಚ್ಚಿಗೆ ತುಚ್ಛ ವಚನಗಳು ಉಚ್ಚರಿಸಿದರೆ ಈಗಲೇ ನನ್ನ ಬುದ್ಧಿಯನ್ನು ಬಿಡು.
ಕೊಡಬೇಕು, ಕೊಡದಿದ್ದರೆ ಬಿಟ್ಟಾಡಬೇಕು ಎಂಬ ಬುದ್ಧಿ ನಿನಗೆ ದಾರು ಹೇಳಿದರು. ಎಲೆ ನೀಚರ, ಇಂಥ ಕುಟಿಲ ಗುಣಗಳನ್ನು ನಾವು ಬಲ್ಲರು. ಆ ಬಂಡ ಕುಲಗೇಡಿ ಕೃಷ್ಣನ ಮಗನಿಗೆ ಮಗಳನ್ನು ಕೊಡೋದುಂಟ ನೀಚರ? ಎಲ್ಲ ಮೂರ್ಖ, ಎಲೆ ಮೂರ್ಖ, ಎಲ್ಲ ಮಂದಮತಿ, ಎಲೆ ಅಧಮರ, ಎಲ್ಲ ಅಧಮನೆ, ಎಲೆ ಅಧಮರ, ಮಗಳನ್ನು ಕೊಡುವುದಿಲ್ಲವೆಂದು ಹೇಳಿದೆಯಾ? ಸಹಾಯವಾಗಿ ಹೇಳಿದರು. ನಿನ್ನ ನಡತೆಯನ್ನು ಸಮಜನರ ಮೆಚ್ಚಲಾರರು. ಅದು ಯಾತಕ್ಕೆ ಮೆಚ್ಚಲಾರದು? ಎಲ್ಲ ಮೂರ್ಖರೇ, ಎಲೆ ಮೂರ್ಖಳ, ಹೇಳುವರೆ ಕೇಳು. ಅದೇನು ಚೆನ್ನಾಗಿಯೋ ಏನೋ ನೀಚರೇ, ಎಲೆ ನೀಚರ, ಹೆಣ್ಣು ಮಗಳಿಂದ ಅಂತಃಕರಣ ಇಲ್ಲದೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿರುವೆಯಾ? ಸಹಜವಾಗಿ ಮಗಳವರು ಕತ್ತು ಹಿಡಿದವರ ಲೋಕವನಿಂದ ಮಗಳವೆಯ? ಎಲ್ಲ ಅಧಮನೆ, ಎಲೆ ಮದಮೂರ್ಖ, ನಿನ್ನ ಸಿರಿ ಸಂಪತ್ತೆಲ್ಲ ಹಾಳಾಗಿ ಹೋಗಲಿ, ನಿಮ್ಮಣ್ಣನ ಸಂಪತ್ತೆಲ್ಲ ಹಾಳಾಗೋಗಲಿ, ನಿನ್ನ ನಡ ಕಂಬವು ಉರಿದು ಹೋಗಲಿ, ನಿಮ್ಮಣ್ಣನ ವೆಂಕಸ್ತಿ ಉರಿಯಲು, ಎಲ್ಲ ಮೂರ್ಖ, ಎಲೆ ಮೂರ್ಖಳ, ನಿನ್ನ ಕೈಗಳಿಗೆ ರಣ ಹುಟ್ಟಲಿ, ನಿಮ್ಮಣ್ಣನ ಕೈಗೆ ರಣ ಹುಟ್ಟಲು, ನಿನ್ನ ಬಾಯಿಗೆ ಹೊರ ಬೀಳಲಿ, ನಿಮ್ಮಣ್ಣನಾದ ಕೃಷ್ಣನ ಬಾಯಿಗೆ ಹೊರಬೀಳಲು, ನಿನ್ನ ಕುಳಿತಿರುವ ಜನರು ನಿನ್ನನ್ನು ತೂಗಲಿ. ಇಲ್ಲಿ ಕುಳಿತ ಜನರು ನಿನ್ನನ್ನು ತೂಗುವಂತ ಹೋಗಲು, ಎಲ್ಲ ಮೂರ್ಖ, ಎಲೆ ಮೂರ್ಖಳ, ನಿನ್ನ ಮಗಳನ್ನು ಕೊಟ್ಟರೂ ನಾವು ಮಾಡಿಕೊಳ್ಳುವುದಿಲ್ಲ. ನಾನು ಕೊಡುವುದರಿಂದ ನಿನಗೆ ವಚನವನ್ನು ಕೊಟ್ಟಿಲ್ಲ. ಅಂಡಿಯನ ಭ್ರಷ್ಟ, ಎಲೆ ದುರ್ಮಾರ್ಗಗಳ, ನೋಡಿದೆಯಲ್ಲ, ಗರ್ವ ಇರುವುದು. ನಿನಗೆಷ್ಟು ಗರ್ವವು? ಎಲೆ ಮಾನ ಹೀನಳಾದ ಹೆಣ್ಣೆ, ಎಲ್ಲ ಭಂಡನೆ, ನಿಂದಕ್ಕೆ ದುಶ್ವಾಸನೆಂಬ ಕಣ ಪರಕ್ರಮ ನಿನ್ನನ್ನು ಈ ನಡು ಸಭೆಯಲ್ಲಿ ನಿಂತು ನೀನು ಹುಟ್ಟಿರುವ ಸೀರಿಯನ್ನು ಕಳೆದ ನಿನ್ನ ಮರ್ಯಾದೆ ಎಂಬ ಕಳೆದರು ನಿನಗೆ ಸ್ವಲ್ಪವಾದ ನಾಚಿಕೆಟ್ಟದಿಲ್ಲವೇ? ಎಲೆ ಪಾಪಾತ್ಮಳೇ, ಆ ವಿಚಾರ ಇಲ್ಲೇಕೆ? ಇದು ಹೊಲ್ಲದ ವಿರಾಟ ನಗರದಲ್ಲಿ ಕೀಟಕನ ನಿನ್ನ ಮುಂದಿನ ಎಲೆಯನ್ನು ಕುಡಿದು ಹೇಳಿದರು ನಿನಗೆ ಸ್ವಲ್ಪವಾದ ನಾಚಿಕೆಟ್ಟದಿಲ್ಲವೇ? ಎಲೆ ದುರ್ಮಾರ್ಗಗಳೇ, ಎಲ್ಲ ದುರ್ಮಾರ್ಗರೇ, ಇನ್ನೊಬ್ಬ ಹೃದಯ ಸಿದ್ಧಿಯನ್ನು ಎತ್ತಿದರೆ ತಕ್ಷಣ ಬಾಯಿಗೆ ಹೊಡೆದು ನಿನ್ನ ಬುದ್ಧಿಯನ್ನು ಬಿಡುದು ಅಂತನೂ ಶಿವನು. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಡಿ ಪಾಂಚಾಲು, ನಿನ್ನ ಕೈ ಬಿಡಿದ ಹಾಕುವನೇ ಈಗಲೂ. ಎಲ್ಲ ಮೂರ್ಖರೇ, ಭಂಡನಾದ ದುಶ್ಯಾಸನನು ಎನ್ನ ಸೀರೆಯನ್ನು ಸೆಳೆದು ಎನ್ನ ಮರ್ಯಾದೆಯನ್ನು ಕಳೆದನೆಂದ ಮಗಳವಿಯ? ಸಹಜವಾಗಿ ಮಗಳ
ಎಲ್ಲೋ ಭಂಡನೆ, ಕೆಟ್ಟು ಹೋದರು. ಎಲ್ಲೋ ಮೂರ್ಖರೇ, ಏ ಮೂರ್ಖರೇ, ಆ ವಿಚಾರವನ್ನು ಬಿಡು. ನಾನು ಏತಕ್ಕಾಗಿ ಬಂದ್ರೆ ಅದನ್ನ ವಿಚಾರ ಮಾಡು. ಎಲ್ಲವೋ ಕಮಲ ಚಕ್ರವರ್ತಿ, ಏ ದ್ರೌಪದಿ, ಮಗನನ್ನು ಕೊಡುವುದರಿಂದ ಮಗಳಿದೆಯಲ್ಲ, ಸಹಜವಾಗಿ ಮಗಳವನು ನೀನು ಕೊಟ್ಟರೂ ನಾನು ಮಾಡಿಕೊಳ್ಳುವುದಿಲ್ಲ. ನಾನು ಕೊಡುವುದರಂತ ನಿನಗೆ ಹೇಳಿಲ್ಲ. ನಿನ್ನ ಮಗಳನ್ನು ಊರ ದೇವತೆಗೆ ಮೂತ್ರ ವರ್ತಿಸಿಕೊ. ಅಂಡೆಯ ಮೂರ್ಖ ಮಾಡಬೇಡ ಅನ್ನೋಣ ತರ್ಕ. ಅವಹೇ ಪಂಚ ಪಾಂಡವರ ಪಟ್ಟದ ರಾಣಿಯಾದ ದ್ರೌಪದಿ, ನಿಮ್ಮ ತಂದೆಯಾದ ದ್ರೌಪದ ರಾಜನು ನಿನ್ನನ್ನು 5 ಮಂದಿಯ ಪಾಂಡವರಿಗೆ ಮುದ್ರೆ ಹಾಕಿ ಬಿಟ್ಟಿರುವರೇ. ಎಲ್ಲೋ ಮೂರ್ಖ, ಅದರಂತೆ ನೀನು ಎಲ್ಲ ಕೊಂದು ಮಾಡಿ ಹೇಳುವುದಕ್ಕೆ ನಿಮ್ಮಪ್ಪನ ಗಂಟು ಕೊಟ್ಟಿರುವಿಗ ಹೇಗೆ? ನಿಮ್ಮಪ್ಪನ ಗಂಟೆಯನ್ನು ಕಳೆದುಕೊಂಡಿದೆಯೇ ಹೇಗೆ? ಏ ದ್ರೌಪದಿ, ಎಲ್ಲೋ ಕಮಲ ಚಕ್ರವರ್ತಿ, ಬಲಬಲರಿಯಾಗಿ ಸಾರದೆ ಈ ಚಾಂಡಾಲ ಮುಂಡೆಯು ನಮ್ಮ ಪಟ್ಟಣದಲ್ಲಿ ಇಂಥ ತಪ್ಪುವಂತನಾಗಿ ಸಾರದೆ ಅತಿ ಜಾಗೃತಿ. ಸೂರಪ್ಪನ ಮೊಮ್ಮಗ ದುರ್ಗಣ್ಣ ಇವರು ಈ ಸಂಘದ ಪರವಾಗಿ 1000 ರೂಪಾಯಿ ಕೊಡುತ್ತಾರೆ. ಮ್ಯಾನೇಜರ್ ಬಂದು ಸ್ವೀಕರಿಸಬೇಕು. ಅವರಿಗೆ ನನ್ನ ಧನ್ಯವಾದಗಳು. ಬಲಬಲರಿಯಾಗಿ ಸಾರದೆ ಭೂಪತಿ, ಈ ಚಾಂಡಾಲ ಮುಂಡೆಯು ಆ ಬಂಡ ಪುರಗೇಡಿ ಕೃಷ್ಣನ ಮನದಿಂದ ಹೆಣ್ಣನ್ನು ಲಕ್ಕಿಸಲು ತನ್ನ ಮನಸ್ಸಿಗೆ ಬಂದಂತೆ ಹೋಗುವುದು ನೋಡಿದೆಯಾ? ನೋಡಿದನು ದೇವ. ಆ ಸಾರಥಿ, ದೇವ, ಅಯ್ಯೋ ಈ ನುಡಿಯನ್ನು ನಾನು ಕೇಳಲಾರೆ. ಜಾಗ್ರತೆಯಿಂದ ಇವಳ ಕುತ್ತಿಯನ್ನು ಹಿಡಿದು ಆಚೆಗೆ ನೂಕು. ನಮ್ಮ ಪಟ್ಟಣದಲ್ಲಿ ಎಷ್ಟು ತಪ್ಪುವಂತರಾಗ ಸಾರದೆ ಅಪ್ಪ ಸಾರಥಿ, ಅಮ್ಮ ಜನನಿ, ಆ ಚಾಡಿಕೋರನಾದ ನಾರದನ ಮಾತನ್ನ ಕೇಳಿ ಹಾ ಕಮಲಾವತಿಗೆ ಬಂದೆನು. ಹಾ ಕಮಲರಾಜನ ಕೈಯಲ್ಲಿ ನಾನು ಅವಮಾನಿತನಾದೆನು. ಆತ ಸಿಟ್ಟಿನ ಮನುಷ್ಯ ಎದುರು ತೋಡಿಕೆ ಮಕ್ಕಿದ್ದೇನೆ. ಸಾರಥಿ, ಜನನಿ, ಅಣ್ಣನಿಗೆ ಹೇಗೆ ಮುಖವನ್ನು ತೋರಿಸಿದೆ ಸಾರಥಿ ತಿಳಿಯಲಾಗಿದೆ. ಜಾಗೃತಿ. ನಿನ್ನ ಎಷ್ಟಿದಂತಾಗಲಿ ಮಾತೆ. ಓಹೋ, ದ್ರೌಪದಿ ಅಮ್ಮನವರಿಗೆ ಕನ್ಯೆ ದೊರಕಿದಂತೆ ಕಾಣುತ್ತದೆ. ಖಂಡಿಯ ಅಮ್ಮಯ್ಯ, ಕೊಂಡಿ ಮಿಂಚಣ್ಣನೇ, ಚಾಡಿಕೋರ ನಾರದ ನೀನು, ಕಣ್ಣಲ್ಲಿ ತಿರುಗಿ ಜಗಳ ಇಟ್ಟೋರು ನೀನು. ಅಮ್ಮ ದ್ರೌಪದ, ನಿನ್ನ ಮಾತು ಕೇಳಿ ಕಮಲಾವತಿಗೆ ಹೋಗಿ ನಾನು ಅವಮಾನವಾಗಿ ಬಂದೆನು. ಛೀ, ಆಚೆಗೆ ಹೋಗಿ ಕೊಂಡಿ ಮಿಂಚಣ್ಣನೇ. ಅಮ್ಮ ದ್ರೌಪದ, ಅದಕ್ಕೆ ಹೇಗೆ ಮಾತನಾಡುವೆಯಾ? ಮತ್ತೆ ಹೇಗೆ ಮಾತನಾಡಬೇಕು? ಆ ಕಮಲರಾಜನ ನಿನ್ನನ್ನು ತಿರಸ್ಕರಿಸಿದರೆ ಹಾ, ಈಗಲೇ ಹೋಗಿ ಆ ಕಮಲರಾಜನ ಮಂಕಬುದ್ಧಿಯನ್ನು ಬಿಡಿಸಲೇಬೇಕು. ಈಗಲೇ ಕಮಲರಾಜನ ಬಳಿಗೆ ಹೋಗುವೆನು. ಅಲ್ಲ ಸಾರಥಿ, ಹಾಗೆಯೇ ನಾನು ಹೋಗಿ ನಾರಾಯಣ ನಾರಾಯಣ ಗೋವಿಂದ ಧರ್ಮರಾಜ. ಸಾರಥಿ, ದೇವ, ಕಮಲರಾಜನ ಪಟ್ಟಣಕ್ಕೆ ಹೋಗಲು ನಡೆಯಪ್ಪ ಸಾರಥಿ, ಅತಿ ಜಾಗ್ರತೆ. ಕೆಂಚನಗುಡ್ಡ ತಾಂಡದ ಕೀಚಗವರು, ಕೆಂಚನಗುಡ್ಡ ತಾಂಡದ ಕೀಚಗವರು ಸುಲಿಷ್ಟ ಪಾತ್ರ ಮಾಡಿದಂತವರು 100 ರೂಪಾಯಿ ಪ್ರೇಮ ರೂಪಾಯಿ ಕೊಟ್ಟಿರ್ತಾರೆ. ಅವರು ಕೀಚಲಗುಡ ಗ್ರಾಮದಲ್ಲಿ ಕೀಚಕಿನ ಪಾತ್ರ ಮಾಡಿದಂಥವರು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಅವ್ರಿಗೆ ಕಾಣಿಕೆ ಕೊಟ್ಟಿದ್ದಾರೆ. ಋತುಪೂರ್ವ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸ್ವಲ್ಪ ದಾರಿ ಬಿಡು ಏನಪ್ಪ. ಸ್ವಲ್ಪ ಎದ್ದು ಸರ್ ಹೆಣ್ಮಕ್ಳು ಓಡೋಗ ಬೇಡ. ಕಮಲ
ಯಾಕೆ ರಾಜ? ಅದು ಯಾಕೆಂದರೆ ತಮ್ಮ ಮೊಮ್ಮಗಳಾದ ರತಿ ದೇವಿ ಲಗ್ನ ಮಾಡಬೇಕೆಂದು ದೇಶ ದೇಶಗಳಿಗೆ ಚಚ್ಚಬಡಗಳನ್ನು ಗಡಿಸಿಕೊಟ್ಟಿರುವುದು. ನೀವು ಸಂಚಾರ ಮಾಡಿ ಬಂದಿರುವ ದೇಶಗಳಲ್ಲಿ ಈ ಸಂಗತಿ ಏನಾದರೂ ಜರುಗಿದ್ದರೆ ಅದನ್ನು ಚೆನ್ನಾಗಿ ತಿಳಿಸಬೇಕೆಂದು ಬೇಡಿಕೊಳ್ಳುವರು. ಬ್ರಹ್ಮನಂದನ ಮಾಡುವುದು ಚಕ್ರವರ್ತಿ ಬಂದನ. ಇಲ್ಲವಾಯ್ತೆ ನಾನು ಅದಕ್ಕೆ ಬರಲಿ. ಅಗೋ ರಾಜ, ಸ್ವಾಮಿ ಏನ್ ಹಾಗಾದರೆ? ಆ ರಾಜಪುತ್ರರಲ್ಲಿ ಒಬ್ಬರಾದರೆ ರೂಪವಂತರೇ ಇಲ್ಲ. ಅವರು ನಿನ್ನ ಮಗಳ ಪಾದದ ಧೂಳಿಗೆ ಸರಿ ಹೋಗಲಾರರು. ಅಯ್ಯೋ, ನಿನ್ನೇನು 1000 ಮಂದಿ ಮಕ್ಕಳಿರುವರೇ ಹೇಗೆ? ಇರೋದು ಒಬ್ಬ ಮಗಳನ್ನು ರೂಪವಂತನಾದ ರಾಜಪುತ್ರನಿಗೆ ಕೊಟ್ಟು ಲಗ್ನವನ್ನು ಮಾಡಬಾರದೆ. ಅಗೋ ರಾಜ, ಸ್ವಾಮಿ ಏನ್ ಹಾಗಾದರೆ?
ನೀನಂತ ದೊಡ್ಡನ ಇದು ಮಾತ್ರ ಎಲ್ಲ ಮನಸ್ಸಿಗೆ ಸರಿ ಬರಲಿಲ್ಲ ದರಿಯೇ ಈ ಲೋಕದೊಳಗೆ ನಿನಗ್ಯಾರು ಸರಿಯೇ ಅಹೋ ತಾತ ಭಕ್ತ ಜನ ಪ್ರೀತ ಅಲ್ಲ ಚಕ್ರವರ್ತಿ ಬಡವನಿಗೆ ಭಾಗ್ಯ ಬಂದಂತೆ ಹುಟ್ಟ ಕುರುಡನಿಗೆ ಕಣ್ಣು ಬಂದಂತೆ ತಮ್ಮ ಮಾತಿನ ಅನುಭವವನ್ನು ಮನಸ್ಸಿಗೆ ಬಂದಿತು. ಅಹೋ ಸ್ವಾಮಿ ನಾರದರೆ ಅಲ್ಲ ಚಕ್ರವರ್ತಿ ಆಕರ ಲೋಕವನ್ನು ಸಂಚಾರ ಮಾಡಿ ಬಂದಿರವರೇ ತಮ್ಮಿಗೆ ಗೊತ್ತಿರುವ ಸಮಾಚಾರ ಯಾವುದಿರುವುದು? ಅಹೋ ಸ್ವಾಮಿ ನಾರದರೆ ಅಲ್ಲ ಚಕ್ರವರ್ತಿ ರತಿ ದೇವಿಗೆ ಲಗ್ನ ಮಾಡುವ ಬಾರ ತಮ್ಮದು. ತಮ್ಮ ಮೊಮ್ಮಗಳಾದ ರತಿ ದೇವಿಗೆ ಲಗ್ನ ಮಾಡುವ ಬಾರ ತಮ್ಮದು. ತಕ್ಕ ವರ್ಣ ಹೇಗಿರಬೇಕೆಂದರೆ ಅದು ಹೇಗಿರ್ಬೇಕು ರಾಜ ಬುದ್ಧಿಯಲ್ಲಿ ಹುಷಾರದವನಾಗಿರಬೇಕು, ಉನ್ನತ ರೂಪವಂತನಾಗಿರಬೇಕು. ಸ್ವಾಮಿ ನಾರದರೆ ರಾಜ ಅಂತ ವರ್ಣ ತಾವಲ್ಲಿ ಸಿಗುವನ ಸಂತೋಷದಿಂದ ಬೇಡಿ ರತಿ ದೇವಿಗೆ ಲಗ್ನ ಮಾಡುವ ಬಾರ ನಿಮ್ಮದು ಮಿನಿಪ ಆಗೋ ರಾಜ ಸ್ವಾಮಿ ನಾರದರೆ ಹಾಗಾದ್ರೆ ಹೇಳಿದ್ರೆ ಕೇಳು ಅದೇನು ಚೆನ್ನಾಗಿಯೋ ಸ್ವಾಮಿ ನಾರದರೆ ದ್ವಾರಕಾವತಿಯಲ್ಲಿ ಶ್ರೀಕೃಷ್ಣನ ಮಗನಾದ ಮನ್ಮಥನು 16 ವರ್ಷದ ಹುಡುಗನು. ಇತಿಹಾಸದಲ್ಲಿ ಸೂರ್ಯನು ಆ ಹುಡುಗನ ರೂಪವನ್ನು ವರ್ಣಿಸದಕ್ಕೆ ಆದಿಶೇಷನಿಗಾದ್ರೂ ಅಸಾಧ್ಯವಾಗುವುದು. ಅಗೋ ರಾಜ ನಾರದರೆ ಆ ಮನ್ಮಥನಿಗೆ ನಿನ್ನ ಮಗಳನ್ನು ಕೊಟ್ಟು ಲಗ್ನವನ್ನು ಮಾಡಿಕೊಡು ರಾಜ ರೌಪಟ ತೇಜ. ಸ್ವಾಮಿ ನಾರದರೆ ಆಹೋ ಎಂದು ತಿಲಕರಾದ ನಾರದರೆ ಆಹೋ ಬುದ್ಧಿ ಶೂನ್ಯನಾದ ನಾರದರೆ ನಿನಗೆ ತಿಂಡಿ ಒಳಗಟ್ಟ ಒಳದ ಆಕ್ಷಣಕ್ಕೆ ದೊಡ್ಡ ಮಂತ್ರಿಯಾಗಲಿಲ್ಲ. ಆಹೋ ಸ್ವಾಮಿ ನಾರದರೆ ಆ ಮೂಢ ಗೊಲ್ಲನ ಮಗನಿಗೆ ಮಗಳನ್ನು ಕೊಡಿ ಎಂದು ಅಡ್ಡಿ ಇಲ್ಲದೆ ನುಡಿಯುವುದಕ್ಕೆ
ನೀನಾಗಿ ಕೇಳಿದರೆ ನಾನಾಗಿ ಹೇಳಿದೆನು. ಇದರೊಳಗೆ ಎಲ್ಲ ತಪ್ಪೇನಿದೆ? ಅಲ್ಲ ಸಾರಥಿ, ನಿಮ್ಮ ದೈವವೇ ಹೀಗಿದೆ, ಆದರೂ ಸಿಕ್ಕಿಲ್ಲ. ಅಹೋ ರಾಜ, ಅಹೋ ರಾಜರೇ, ನಿನ್ನ ಮನಸ್ಸಿಗೆ ಬಂದಾಗ ನಿನ್ನ ಮಗಳನ್ನು ಕೊಟ್ಟು ಲಗ್ನವನ್ನು ಮಾಡಿಕೊಡು, ನಾನೇ ತೆಕ್ಕಿ ಹೇಳಲಿ. ಆದರೆ ಲಗ್ನಕ್ಕೆ ಮಾತ್ರಕ್ಕೆ ನಮ್ಮನ್ನ ಮರೆಯಬೇಡ. ಇದೇ ಸಿಟ್ಟಿನೇ ಮರ್ತರೆ ನಾನೇನು ಮಾಡಲಿ? ಲಗ್ನದೊಳಗ ನಾರಾದರೂ ಇದ್ದೇ ಇರಬೇಕು. ಅಹೋ ಮಹಾರಾಜರೇ, ಅಹೋ ಮಹಾರಾಜರೇ, ನಾವು ಹೋಗಿ ಬರುವ ನಮ್ಮ ಅಪ್ಪಣೆಯನ್ನು ಕೊಡು ರಾಜ ರೌಕಟಿ ತೇಜ. ಆಹೋ ಸಂತೋಷದಿಂದ ಹೋಗಿ ಬನ್ನಿ ಸ್ವಾಮಿ. ನಾವು ಬಂದ ಕೆಲಸವಂತೂ ಕೆಟ್ಟೇ ಹೋಯ್ತು. ಆದರೂ ಸಿದ್ಧಿ ಇಲ್ಲ. ಸದ್ಯಕ್ಕೆ ರತಿದೇವಿ ಎಲ್ಲಿರೋಳ ತೋರ್ಸಪ್ಪ ಸಾರಥಿ. ಇನ್ನ ಇಷ್ಟುಂಟಾಗಿರ್ಬೋದು. ಅಮ್ಮ ರತಿದೇವಿ, ನಿನಗೆ ಮಂಗಳವಾಗಲಿ, ಮೇಲೆ ಕೇಳು. ಅಹೋ ತಾತ, ತಾವು ಬಹಳ ದಿವಸಕ್ಕೆ ಬರುವವೈತವಲ್ಲೇ. ಹೌದು ತಾಯಿ. ಯಾವುದಾದ್ರೂ ಹೊಸ ವರ್ತಮಾನವಿದ್ದರೆ ತಾನೇ ತಮ್ಮ ಆಗಮನ ಈ ಕಡೆ ಆಗುವುದು. ತಾವು ಸುಮ್ಮನೆ ಬರಬರಂತ
ಹೌದು ತಾಯಿ. ಯಾವುದಾದರೂ ಹೊಸ ವರ್ತಮಾನವಿದ್ದರೆ ಅದನ್ನು ಎಂದ ಮುಂದೆ ತಿಳಿಸಿರಿ ಸ್ವಾಮಿ, ಸಜ್ಜನ ಪ್ರೇಮಿ. ಅಮ್ಮ ರತಿದೇವಿ, ತಾತ, ಸುಮ್ಮನೆ ಬರೋದು ಉಂಟನಮ್ಮ ಉತ್ತಮ. ಇಲ್ಲವಲ್ಲ, ಅದೇನು ಸಂಗತಿ ಬಂದಿದ್ದು ಅದನ್ನಾದರೂ ತಿಳಿಸಿರಿ ಸ್ವಾಮಿ, ಸಜ್ಜನ ಪ್ರೇಮಿ. ಮಗಳೇ, ಹೇಳಿದರಲ್ಲ, ಚೆನ್ನಾಗಿ ಪ್ರತಿಯೊಬ್ಬ ಗೋಜಾಣಿಯೇ ಕೇಳಮ್ಮ ಮಗಳೇ ನಿನ್ನ ಮನೆಯೊಳದ ಬಾರಗಳೇ. ಕೇಳಮ್ಮ ಮಗಳೇ ನಿನ್ನ ಮನೆಯೊಳದ ಬಾರಗಳೇ. ಪ್ರತಿಯೊಬ್ಬ ಗೋಜಾಣಿಯೇ ಕೇಳಮ್ಮ ಮಗಳೇ ನಿನ್ನ ಮನೆಯೊಳದ ಬಾರಗಳೇ. ಕೇಳಮ್ಮ ಮಗಳೇ ನಿನ್ನ ಮನೆಯೊಳದ ಬಾರಗಳೇ. ಚಂದದಿಂದ ನೀನು ಕೇಳಮ್ಮ ಮಗಳೇ. ಚಂದದಿಂದ ನೀನು ಕೇಳಮ್ಮ ಮಗಳೇ. ರತಿಯಂಬ ಓ ರತಿಯಂಬ ಓ ಜಾಣಿಗೆ ಕೇಳಮ್ಮ ಮಗಳೇ ನಿನ್ನ ಮನೆಯೊಳದ ಬಾರಗಳೇ. ಕೇಳಮ್ಮ ಮಗಳೇ ನಿನ್ನ ಮನೆಯೊಳದ ಬಾರಗಳೇ. ಪೂಜ್ಯರೇ, ಅಮ್ಮ ರತಿದೇವಿ, ಏನು ಹೇಳಿದ್ರಿ ನೀವು? ಇಂಥ ವಿಷಯವನ್ನು ಹೇಳಿದ ತಾಯಿ. ಅಂಥ ವಿಷಯ ನಡೆದಿರುವುದೇ? ಹೌದು ತಾಯಿ. ನಡೆದಂತ ವಿಷಯವನ್ನು ವಿವರವಾಗಿ ತಿಳಿಸಿ ಹೇಳಿ ಸ್ವಾಮಿ. ಅಮ್ಮ ಅಮ್ಮ ಮಗಳೇ, ನಮ್ಮ ಮನೆಯಳು ನನಗೆ ತಿಳಿದಂತ ಅಂತಹ ಘಟನೆ ನಡೆದಿರುವುದೇ? ಹೌದು ತಾಯಿ. ಅದ್ಯಾವ ಘಟನೆ? ನಿನಗೆ ತಿಳಿದಿಲ್ಲಮ್ಮ. ಈಗ ತಿಳಿಸಿ ಹೇಳಿ ಸ್ವಾಮಿ. ಮಾರಮ್ಮನ ತನಿಗೆ ನಿನ್ನ ಕೇಳಲು ಬಂದ. ಮಾರಮ್ಮನ ತನಿಗೆ ನಿನ್ನ ಕೇಳಲು ಬಂದ. ಪಾಂಡವರ ಐವರಲ್ಲಿ ಆ ಮಾತಿ ದ್ರೌಪದಿ. ಪಾಂಡವರ ಐವರಲ್ಲಿ ಆ ಮಾತಿ ದ್ರೌಪದಿ. ರತಿಯಂಬ ಓ ರತಿಯಂಬ ಓ ಜಾಣಿಗೆ ಕೇಳಮ್ಮ ಮಗಳೇ ನಿನ್ನ ಮನೆಯೊಳದ ಬಾರಗಳೇ. ಕೇಳಮ್ಮ ಮಗಳೇ ನಿನ್ನ ಮನೆಯೊಳದ ಬಾರಗಳೇ. ಪೂಜ್ಯರೇ, ಅಮ್ಮ ರತಿದೇವಿ, ಏನು ಹೇಳ್ತಿರುವಿರಿ ನೀವು? ಇಂಥ ವಿಷಯವನ್ನು ಹೇಳ್ತಾಯಿ. ನನ್ನನ್ನ ಕೇಳಲು ಮಾರ ಮನ್ಮಥನಿಗೆ ದ್ರೌಪದಿನವರು ಬಂದಿದ್ದಾರೆ. ಹೌದು ತಾಯಿ. ಆದರೆ ಮುಂದೇನು ನಡೆಯಿತು? ಅಯ್ಯೋ ನಿಮ್ಮ ಕಮಲನ್ನು ಆರೋಪತಿಯಳನ್ನು ನಮ್ಮ ಕಮಲನ್ನು ಆರೋಪತಿಯಳು ಬಾಯಿಗೆ ಬಂದಂತೆ ಬೈದ ಬದ್ದಿದ. ಶಿವ ಶಿವ ಶಿವ, ಅವರೇ ಬಾಯಿಗೆ ಬಂದಂತೆ ಬೈದ ಬದ್ದಿದನು. ರತಿಯಂಬ ಓ ರತಿಯಂಬ ಓ ಜಾಣಿಯೇ ಕೇಳಮ್ಮ ಮಗಳೇ ಮನೆಯೊಳದ ಬಾರಗಳೇ. ಕೇಳಮ್ಮ ಮಗಳೇ ಮನೆಯೊಳದ ಬಾರಗಳೇ. ಅಮ್ಮ ರತಿದೇವಿ, ತಾತ, ಮನ್ಮಥನಿಗೆ ನಿನ್ನನ್ನು ಕೇಳೋದಕ್ಕೆ ದ್ರೌಪದಿಯನ್ನು ಬಂದಿದ್ದರೆ ನಿನ್ನ ತಂದೆಯಾದ ಕಮಲರಾಜನು ಶ್ರೀಹರಿನ ಪರಿಪರಿಯಿಂದ ನಿಲ್ಲಿಸಿದನು. ಹೌದೇ ಅಮ್ಮ ಮಗಳೇ, ಸ್ವಾಮಿ? ದ್ರೌಪದಿಯನ್ನು ಪಟ್ಟಣವನ್ನು ಬಿಟ್ಟು ಎಬ್ಬಿಸಿದನು. ಅದೇ ಸಮಯಕ್ಕೆ ನಾನು ಹೋಗಲು ಈರಪ್ಪನ ಸಿಟ್ಟು ತಂದು ಬೀರಪ್ಪನ ಮೇಲೆ ಹಾಕಿದಂತೆ ಹಾಕಿದಂತೆ ದ್ರೌಪದಿ ಅಮ್ಮನವರು ಸಿಟ್ಟು ತಂದು ನಮ್ಮ ಮೇಲೆ ಹಾಕಿ ಬೆಳೆದ್ರೊಳಗೆ
ನಮಗೆ ಹಿಡಿದವೆಲ್ಲ ಬಿಟ್ಟು ಹೋಯ್ತು. ಬಿಟ್ಟು ಹೋಯ್ತೆ. ಬಿಟ್ಟು ಹೋಗ್ಬಿಡ್ತ ತಾಯಿ. ಇನ್ನು ಮೇಲೆ ನನ್ನ ಮಕ್ಕಳು ನಿನ್ನ ಗಂಡ ನಂಬರು ಮತ್ತೆ ಬಿಡು. ಹೌದೇ? ಹೌದು ತಾಯಿ. ಸ್ವಾಮಿ ಏನು ಹೇಳ್ತಿರುವಿರಿ ನೀವು? ಇದ್ದ ಮಾತನ್ನೇ ಹೇಳಿನ ತಾಯಿ. ವಿಕೋಚಿತ ಒಬ್ಬ ರಾಜಪುತ್ರನಿಗೆ ನಿನ್ನೆ ಹೆಂಡತಿಯಾಗಿ ಬಾಳುವುದು ನಿನ್ನ ದುರ್ದೈವ ಆದರೆ ಯಾರು ಮಾಡುವುದೇನು? ಆ ಮನ್ಮಥನ ಆಸೆಯನ್ನು ಬಿಟ್ಟುಬಿಡ ಮಗಳೇ, ನಿನಗೆ ಅಪ್ಪಣೆಯನ್ನು ಕೊಡು ಹೀಗೆ. ಸ್ವಾಮಿ ಅಮ್ಮ ಮಗಳೇ, ತಾವು ಬಂದ ಕಾರ್ಯವಂತೂ ಮುಗಿಯಿತಲ್ಲ, ಹೌದು ತಾಯಿ. ತಾವಿನ್ನು ಧಾರಾಳವಾಗಿ ಹೋಗಿ ಬರಬಹುದು. ನಾರಾಯಣ ನಾರಾಯಣ. ಕೃಷ್ಣಪ್ಪ ಇವರು 1100 ರೂಪಾಯಿ ಸಂಘದ ಪರವಾಗಿ ಕೊಡುತ್ತಾರೆ. ಅವ್ರ ಮ್ಯಾನೇಜರ್ ಬಂದು ಸ್ವೀಕರಿಸಬೇಕು. ನಡುವಲಿಕೇರಿ ಕೃಷ್ಣಪ್ಪ ಅವರಿಗೆ ಧನ್ಯವಾದಗಳು. ತಂದೆ, ಅರಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ಮಗಳೇ ಎಂದು ಕೇಳಿದರ? ಹೌದು ಮಗಳೇ. ನಿನಗೆ ತಿಳಿಯದೆ ಅಪ್ಪಯ್ಯ? ಅಮ್ಮ ಮಗಳೇ, ಅದು ಏನು ಮಗಳೇ? ತಂದೆ, ಅಮ್ಮ ಮಗಳೇ ದೇವಿ, ನೀನು ಅಂತ ಕಾರ್ಯವನ್ನು ಮಾಡಿರುವೆಯಲ್ಲ, ಅದಕ್ಕಾಗಿ ಕೇಳುವ ನಾನು ಇಲ್ಲಿಗೆ ಬಂದಿರುವೆ. ಅಂತ ಕರೆಯೇ ಹೌದು ಇರುವುದು ಮಗಳೇ. ನಿನಗೆ ತಿಳಿಯದೆ ಅಪ್ಪಯ್ಯ? ಅದು ಏನು ಮಗಳೇ? ಅಪ್ಪಯ್ಯ, ಅಮ್ಮ ಮಗಳೇ ದೇವಿ, ನಿನ್ನ ಕೋಪವೇ ನನಗೆ ತಾಪವಾಗಿ ಹೋಗಿರುವುದು ತಂದೆ. ಹೌದೇನು ಮಗಳೇ? ತಂದೆ, ಅಮ್ಮ ಮಗಳೇ, ಮಗಳ ಮೇಲೆ ಈ ಕೋಪವು ಸರಿಬಾರದು ಅಪ್ಪಯ್ಯ. ನಾನೇನ್ ಮಾಡಿನೋ ಮಗಳೇ? ನೀನೇನು ಮಾಡಿರುವೆ ಎಂದು ಕೇಳುತ್ತಿರುವೆಯಾ ತಂದೆ? ಹೌದು ಮಗಳೇ. ಹೇಳುವೆನು ಕೇಳು ಅಪ್ಪಯ್ಯ. ನಿಮ್ಮ ಕೋಪವು ನಿನ್ನ ಮನಗೆ ತಾಪವು, ಕೋಪವು ನಿನ್ನ ಮನಗೆ ತಾಪವು.
ತಂದೆ. ಅಮ್ಮ ಮಗಳೇ ರತಿದೇವಿ, ಪರಮ ಪತಿವ್ರತೆಯಾದ ಆ ದ್ರೌಪದಿಯು ಮನ್ಮಥನಿಗೆ ಎಂದನ್ನು ಕೇಳಲಿಕ್ಕೆ ಬಂದಿದ್ದರೆ ತಂದೆ, ಅಮ್ಮ ಮಗಳೇ ತುಂಬಿದ ಸಭೆಗಳು ಒಂದು ಹೆಣ್ಣು ಎನ್ನದೆ ಲೆಕ್ಕಿಸದೆ ಮನ ಬಂದಂತೆ ನಿಂದಿಸಿ ಹುರೈಂದಲೇ ಹೊರ ತಪ್ಪಿಸಿದೆ ಅಂತಲ್ಲ ಅಪ್ಪಯ್ಯ. ಸಮಾನವಾಗಿ ತಪ್ಪಿಸಿರುವನು ಮಗಳೇ. ತಂದೆ, ಅಮ್ಮ ಮಗಳೇ ರತಿದೇವಿ, ಅಯ್ಯೋ ಆ ಹೆಣ್ಣು ಅದೆಷ್ಟು ಮನ ನೊಂದುಕೊಂಡು ಹೋದಳೋ ಏನು. ಒಮ್ಮಿಂದೊಮ್ಮೆಲೆ ಇಂಥ ಕಾರ್ಯವನ್ನು ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬಂತು ತಂದೆ? ಇದನ್ನು ಕೇಳುವುದಕ್ಕಾಗಿ ನಾನು ಅಲ್ಲಿಂದ ಇಲ್ಲಿಗೆ ಬಂದೆ. ಅಪ್ಪಯ್ಯ, ನಿನ್ನನ್ನು ಆ ಬಂಡ ಗೊಲ್ಲನ ಮಗನಿಗೆ ಮಗಳನ್ನು ಕೊಡು ಎಂದು ಹೇಳಿದಳು. ನಾನು ಸರ್ವತಾ ಕೊಡುವುದಲ್ಲ ಎಂದು ಸ್ವಲ್ಪವಾದರೂ ನೋಡಿ ತನ್ನ ಮನಸ್ಸಿಗೆ ಬಂದಂತೆ ನಿಷ್ಠೂರವಾದ ಮಾತುಗಳು ಮಾಡಿ ಈ ಸಭೆಯಲ್ಲಿ ನಮ್ಮ ನೋಡಿ ಮಾಡಿ ಎಂದು ಕೋಪ ನೆತ್ತಿಗೆ ಬಿಟ್ಟು ಆದ್ದರಿಂದ ಚಾರರಿಂದ ಪುರವನ್ನು ಬಿಡಿಸಿದ ಕೃತ್ಯ ಆ ಬಂಡ ಮುಂಡೆಯಾದ ದ್ರೌಪದಿ ಗಡಿಗೆ ನಿನಗೆ ಇನ್ನಕ್ಕೆ ನೀನು ನನಗೆ ಮಾತು ಕೊಟ್ಟಿದ್ದು ಮರ್ತಿರುವೆಯಾ ತಂದೆ? ಅದು ಏನಂತ ಮಾತು ಕೊಟ್ಟಿರುವೆನು ಮಗಳೇ? ನೀನು ಯಾವ ವರವನ್ನು ನೋಡಿ ಮೆಚ್ಚಿಕೊಳ್ಳುವೆಯೋ ಅವನೊಂದಿಗೆ ನಿನ್ನ ಲಗ್ನವನ್ನು ಮಾಡುವೆನೆಂದು ಹೇಳ್ತೀಯಲ್ಲ ಅಪ್ಪಯ್ಯ. ಆ ಅಲ್ಲದ ಸಲ್ಲದವನ ಸುದ್ದಿಯನ್ನು ಬಿಟ್ಟು ಮಾತಾಡು ಮಗಳೇ. ತಂದೆ, ಅಮ್ಮ ಮಗಳೇ ರತಿದೇವಿ, ನನ್ನ ಮನದಲ್ಲಿ ಈಗ ಮನ್ಮಥನೇ ಇರುವನು. ಸಹಜವಾಗಿ ಆಗುವುದಲ್ಲ ಮಗಳೇ. ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡಿಕೊಡು. ಸಹಜವಾಗಿ ಆ ಮಾತು ಎಂದಿಗೆ ಆಗಲೇ ಇರುವುದಿಲ್ಲ ಮಗಳೇ. ಮಾತು ಕೊಟ್ಟು ಮಾತು ತಪ್ಪಬಾರದು ಅಪ್ಪಯ್ಯ. ನಾನು ಮಾತು ಕೊಟ್ಟಿಲ್ಲ ಮಗಳೇ. ನೀನೇ ಕೊಟ್ಟಿದ್ದೆ. ನಾನು ಕೊಟ್ಟಿಲ್ಲ ಮಗಳೇ. ತಂದೆ, ಅಮ್ಮ ಮಗಳೇ ರತಿದೇವಿ, ಕೊಟ್ಟಿದ್ದು ಮರೆತಿರುವೆಯಾ ಅಪ್ಪಯ್ಯ? ನಾನು ಕೊಟ್ಟಿಲ್ಲ ಮಗಳೇ. ಆದರೂ ಸಹ ನನ್ನ ಮನದ ನಿರ್ಧಾರವನ್ನು ಬದಲಾಯಿಸಲಾರೆನು ನಾನು. ನಾನು ಮನ್ಮಥನಿಗೆ ಕೊಡುವನೆಂದು ನಿನಗೆ ವಚನವನ್ನು ಕೊಟ್ಟಿಲ್ಲ ಮಗಳೇ. ಮನ್ಮಥನಿಗೆ ಕೊಡುವನೆಂದು ವಚನ ಕೊಟ್ಟಿಲ್ಲ. ನಾನು ಯಾವ ವರವನ್ನು ನೋಡಿ ಮೆಚ್ಚಿಕೊಳ್ಳುವಿನೋ ಅವನೊಂದಿಗೆ ಲಗ್ನವನ್ನು ಮಾಡುವೆಂದು ವಚನ ಕೊಟ್ಟಿದ್ದೆ ನೀನು. ನಾನೇ ಅರ್ಥವನ್ನು ನನ್ನ ಇಚ್ಛೆಯಂತೆ ನೀನು ನಡೆಯಬೇಕು ಮಗಳೇ. ಅಪ್ಪಯ್ಯ, ಅಮ್ಮ ಮಗಳೇ ರತಿದೇವಿ, ಅದೇನು ಚೆನ್ನಾಗಿ ಮಾಡು ಮಗಳೇ. ಮನ್ಮಥನೇ ಎನ್ನ ಪ್ರೀತಿಯ ಪತಿಯೇ, ಅನ್ಯ ಪೌರುಷರ ತಂದೆ ಸಮಾನರ. ಮನ್ಮಥನೇ ಎನ್ನ ಪ್ರೀತಿಯ ಪತಿಯೇ, ಅನ್ಯ ಪೌರುಷರ ತಂದೆ ಸಮಾನರ. ಆಹೋ ಅಪ್ಪಯ್ಯ, ಅಮ್ಮ ಮಗಳೇ, ಮನ್ಮಥನೇ ನನ್ನ ಪತಿ ಎಂದು ನಾನು ಈಗಾಗಲೇ ನನ್ನ ಮನದಲ್ಲಿ ನಿರ್ಧಾರ ಮಾಡಿಕೊಂಡಿರುವೆನು ತಂದೆ. ಅದು ಎತ್ತಿಗೆ ಸಾಧ್ಯವಿಲ್ಲವುದು ಮಗಳೇ. ಅಪ್ಪಯ್ಯ, ಅಮ್ಮ ಮಗಳ ರತಿದೇವಿ, ಮನ್ಮಥನಾದ ಹೊರತಿಯಿಂದ ಉಳಿದ ಪುರುಷರೆಲ್ಲರೂ ನನಗೆ ನಿನ್ನಂತೆಯೇ ತಂದೆ ಸಮಾನರೆಂದು ಭಾವಿಸಿಕೊಂಡಿರುವೆನು. ಅದು ಏನಂತ ಮಾತನಾಡಿರು ಮಗಳೇ. ಅಪ್ಪಯ್ಯ, ಅಮ್ಮ ಮಗಳ ರತಿದೇವಿ, ಆದ ಕಾರಣ ನಿನ್ನ ಹಠವನ್ನು ಬಿಟ್ಟು ನನ್ನಂತ ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡಿಕೊಡೋ ಜನಕ ಆಗ ಆಡಲು ನನ್ನ ಮನಸ್ಸಿಗೆ ಸಾರ್ಥಕ. ಛೇ, ಹುಚ್ಚಮ್ಮ ಏನು ಮಾತನಾಡಿದೆ? ಅವು ಹೆಣ್ಣ ಮುದ್ದು ಹರಿಣಿಯಾದ ಅಮ್ಮ ರತಿದೇವಿ. ಅಪ್ಪಯ್ಯ, ಆ ಬಂಡ ಚಾರ ಚೂರ ಕೃಷ್ಣನ ಮಗನಿಗೆ ನಿನ್ನನ್ನು ಕೊಡು ಎಂದು ಎಂಥ ಕಠೋರವಾದ ಮಾತುಗಳನ್ನು ಆಡಿದೆ. ಓಹೋ ಅಭಿಪ್ರಾಯದ ಕೂಸೆ, ತಂದೆ, ನಿನ್ನ ನೆತ್ತಿಯ ಮೇಲೆ ಇದ್ದ ಮಾತನ್ನು ಹಾರಿಲ್ಲ. ನಿನಗೆಷ್ಟು ತಿಳಿಯಾತಕ್ಕೆ? ನಿನ್ನ ಮಗಳಲ್ಲವೇ ಅದಕ್ಕೆ. ತಂದೆ ತಾಯಿಗಳ ಮಾತಿನಂತೆ ಇರುವುದ ಬಿಟ್ಟು ನಿನಗೆ
ಮಾತು ಎಂದಿಗೆ ಸಮ್ಮತವಾಗಿದೆ. ನನಗಿಲ್ಲವಲ್ಲ. ಇತ್ತಲವಾರೆ ಅಮ್ಮಯ್ಯ ಅಮ್ಮ ಮಗಳೇ, ತಂದೆ ತಾಯಿಗಳು ಆಜ್ಞೆಯಂತೆ ಮೀರಬಾರದೆ ಹುಚ್ಚಮ್ಮ. ಅಮ್ಮ ಮಗಳೇ, ಬಳಿ ಬಳಿಯಾಗಿ ಬಾರದು. ಜಾಗೃತಿಯಿಂದ ಚಿತ್ರಪಟಗಳನ್ನು ತರಿಸಿಕೊಡುವ ಅವುಗಳೆಲ್ಲ ನೋಡಿ ರತಿದೇವಿ ಸಂತೋಷ ಪಡಲಿ, ಮನ್ಮಥನ ಆಸೆಯನ್ನು ಬಿಡಲಿ, ಎನ್ನ ಮನಕ್ಕೆ ಆನಂದ ತರಲಿ ಸಾರದೆ. ಇನ್ನೇ ಸಿದ್ಧಾಗಲಿ ಭೂಪತಿ. ತಂದೆ, ಅಮ್ಮ ಮಗಳೇ, ಚಿತ್ರಪಟಗಳನ್ನು ತರಿಸುವೆಯಾ? ಏನು ಮಾತನಾಡಿದೆ ಮಗಳೇ? ಚಿತ್ರಪಟಗಳನ್ನು ಯಾತಕ್ಕಾಗಿ ತರಿಸುವೆ ಅಪ್ಪಯ್ಯ? ನಿನಗೆ ಲಗ್ನವನ್ನು ಮಾಡಿಕೊಡುವುದಕ್ಕಾಗಿ ಮಗಳೇ. ನನಗೆ ಬೇಕಾಗಿಲ್ಲವಲ್ಲೋ. ಅದು ಯಾತಕ್ಕೆ ಮಗಳೇ? ನಾನು ಆಗಲೇ ಹೇಳಲಿಲ್ಲವೇ ಮನ್ಮಥನನ್ನು ಹೊರತು ಯಾರನ್ನು ಲಗ್ನವಾಗುವುದಿಲ್ಲವೆಂದು? ಆ ಮನ್ಮಥನ ಆಸೆಯನ್ನು ಬಿಡು, ಈ ತಂದೆಯಾದ ಆಸೆಯನ್ನು ಕೇಳು. ಕೇಳಲಿಲ್ಲ. ಅದು ಯಾತಕ್ಕೆ ಕೇಳುವುದಿಲ್ಲ ಮಗಳೇ? ಯಾತಕ್ಕೆ ಕೇಳಬೇಕು ಅಪ್ಪಯ್ಯ? ನಾನು ಎತ್ತ ಮಗಳು, ನನ್ನ ಇಚ್ಛೆಯಂತೆ ನೀನು ನಡೆಯಬೇಕು ಮಗಳೇ. ತಂದೆ, ಅಮ್ಮ ಮಗಳೇ ರತಿದೇವಿ, ಮಕ್ಕಳ ಸುಖ ಸಂತೋಷ ಬಯಸುವುದು ತಂದೆ ತಾಯಿಗಳ ಕರ್ತವ್ಯವಲ್ಲವೇ? ಇಲ್ಲಂದರೆ ಯಾರು ಮಗಳೇ? ಮತ್ತೆ ಅದು ಗೊತ್ತಿದ್ದು ಯಾತಕ್ಕೆ ಒಂದೇ ಹಠವನ್ನು ಹಿಡಿತಿರುವೆ? ಆ ಕೃಷ್ಣನ ಸುದ್ದಿಯನ್ನು ಆ ಕೃಷ್ಣನ ಮಗನಿಗೆ ಮಗಳ ಮಾತ್ರ ಕೊಡುವುದಲ್ಲ, ನಿನ್ನನ್ನು ಕೊಡುವುದಲ್ಲ ಮಗಳೇ. ಅಪ್ಪಯ್ಯ, ಅಮ್ಮ ಮಗಳೇ ರತಿದೇವಿ, ಏನು ಕೇಳು. ಅದು ಏನು ಚೆನ್ನಾಗಿದೆ ಮಗಳೇ? ಏಕೆ ತರಿಸುವೆ ಚಿತ್ರಪಟವನ್ನು ತೋರಿಸಲಾರೆ ಬೇರೆಯವರೇ? ಏಕೆ ತರಿಸುವೆ ಚಿತ್ರಪಟವನ್ನು ತೋರಿಸಲಾರೆ ಬೇರೆಯವರೇ? ಎನ್ನ ಮನದ ಆಸೆಯಂತೆ ಎನ್ನ ಮನದ ಆಸೆಯಂತೆ ನೆರವೇರಿಸೆಂದು ಇರುವೆ ನಾನು. ನೆರವೇರಿಸೆಂದು ಬೇಡುವೆ ನಾನು. ನಿಮ್ಮ ರೂಪವು ಎನ್ನ ಮನಕ್ಕೆ ತಾಪವು. ರೂಪವು ಎನ್ನ ಮನಕ್ಕೆ ತಾಪವು. ಅಪ್ಪಯ್ಯ, ರತಿದೇವಿ, ವ್ಯರ್ಥವಾಗಿ ಚಿತ್ರಪಟವನ್ನು ಯಾತಕ್ಕಾಗಿ ತರಿಸಿಕೊಡುವೆ ತಂದೆ? ಅಮ್ಮ ಮಗಳೇ ರತಿದೇವಿ, ಅಪ್ಪಯ್ಯ, ನಿನಗೆ ಲಗ್ನವನ್ನು ಮಾಡಿಕೊಡಲಿಕ್ಕೆ ತರಿಸಿಕೊಡ್ತೇನೆ ಮಗಳೇ. ನನ್ನ ಮನದಲ್ಲಿ ಮನ್ಮಥನೇ ಇರುವನು, ಅವನೊಂದಿಗೆ ನನ್ನ ಲಗ್ನವನ್ನು ಮಾಡಿಕೊಡು ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ಅಮ್ಮ ರತಿದೇವಿ, ನಿನಗೆ ಸರಿಯಾಗಿ ಮಾತನಾಡಲಿಕ್ಕೆ ಬಾರದು. ಹೌದು, ನಿನಗೆ ಇಷ್ಟು ಚೆಲುವೆ ಹತ್ತಕ್ಕೆ ಬಂದ ಬಂದೆ. ಆಗಲೇ ಹೇಳಲಿಲ್ಲವೇ ನಿನ್ನ ಮಗಳೆಂದು? ತಂದೆ ತಾಯಿಗಳು ಬೇಡವೆಂದು ಹೇಳಿದರು, ಒಂದೇ ಹಠವನ್ನು ಸಾಧಿಸುವ. ಹೌದು, ಈ ಮೂರ್ಖಳೇ, ನಿನಗೆ ಎಷ್ಟು ತಿಳಿದದ್ದು? ಆ ಗೊಲ್ಲನ ಮಗನಿಗೆ ನಿನ್ನನ್ನು ಕೊಟ್ಟರೆ ಈ ದೃಷ್ಟಿ ಈ ನಂದಿನಿಯು ಆ ಬಂಡ ಕುಲಗೇಡಿ ಕೃಷ್ಣನ ಬಲ ಈ ನಂದಿನಿಯು ಆ ಬಂಡ ಕುಲಗೇಡಿ ಕೃಷ್ಣನ ಮನ್ಮಥನ ವಿರಹ ಅನ್ನರೆಂದು ಲಗ್ನವನ್ನು ಆಗುವುದಲ್ಲಂದು ಒಂದೇ ಹಠವನ್ನು ಹಿಡಿದಿರು. ಅದೇ ಹುಚ್ಚಮ್ಮ, ಇನ್ನು ಮೇಲೆ ಆ ಕುಲಗೇಡಿ ಕೃಷ್ಣನ ಸುದ್ದಿಯನ್ನು ಎತ್ತಬೇಡ ಹುಚ್ಚಮ್ಮ. ತಕ್ಷಣವೇ ನಿನ್ನ ಕಾಲ್ ಬಿಡಿದು ಈ ಹೊಡಿದ್ದೀನಿ. ತಿಳಿಯದ ಒಂದೇ ಹಠವನ್ನು ಸಾಗಿಸಬೇಡ. ಬಳಿರಿಯಲ್ಲ ಈ ಭಾರತ, ಈ ಭಾರತೀಯು ಮೂರ್ಖತನದಿಂದ ಒಂದೇ ಹಠವನ್ನು ಹಿಡಿದರು. ಎಷ್ಟು ಹೇಳಿದರೂ ತನ್ನ ಮೂರ್ಖತನವನ್ನು ಬಿಡಲಿಲ್ಲ. ಭಾರತ ಈ ಬಾಲಕಿ ಬುದ್ಧಿ ಹೇಳುವುದಕ್ಕಾಗಿ ನಮ್ಮ ಅಂತಃಪುರದಲ್ಲಿ ಇರುವ ಎನ್ನ ಕಾಂತನ ಬರ ಕೇಳ ಭಾರತ ಅದು ಇನ್ನು ಎಷ್ಟು ಗಂಟಾಗಲಿ ಭೂಪತಿ? ಕಾಂತ, ಅಹೇ ಕಾಂತೆ, ನನ್ನನ್ನು ಕರೆಸಿದ ಕಾರಣವೇನು? ಅಹೇ ಕಾಂತೆ, ಕಾಂತ, ಈ ನಂದಿನಿಯು ಆ ಮನ್ಮಥನ
ಅಹೇ ರಮಣೆ, ಬೇಡ. ಆ ಮನ್ಮತ ನೀವು ಕೊಡುವುದು ನನಗಿಷ್ಟವಿಲ್ಲ. ಆದ ಕಾರಣ ಈ ಮಗಳಿಗೆನ್ನು ಬಿದ್ದು ಬೇಳು. ನಿನ್ನ ಮಾತನ್ನು ಕೇಳಿ ಆದರೂ ಆ ಮನ್ಮತನ ಆಸೆಯನ್ನು ಬಿಡಲಿ. ಕಾಂತಿ ಇದು ಮಾತೆ ಈ ವಿಷಯ ಉಂಟಾಗಲ್ಲ ಪ್ರಿಯ. ಅಮ್ಮ ಮಗಳೇ ಜನನಿ, ತಂದೆಯ ಮಾತನ್ನ ಮೇಲೆ ಮನ್ಮಥನೇ ನನ್ನ ಗಂಡನೆಂದು ಏಕೆ ಒಂದೇ ಹಠವನ್ನು ಹಿಡಿಯುವೆ? ಮನದಲ್ಲಿರುವನಲ್ಲ ಅದಕ್ಕೆ. ಹೌದೇ? ತಂದೆಯ ಮಾತಿನಂತೆ ನಡೆದುಕೋ ಮಾಡಗಳೇ, ಮಾಡಬೇಡ ಮಧ್ಯಾವರಗಳೇ. ಅಮ್ಮ ಜನನಿ, ಅಮ್ಮ ಮಗಳೇ, ಮನ್ಮಥನೇ ಎನ್ನ ಪತಿಯೆಂದು ನಾನು ಈಗಾಗಲೇ ನಿರ್ಧಾರ ಮಾಡಿರುವೆನ ತಾಯಿ. ಪ್ರತಿ ಎತ್ತದಿರು ನಿನ್ನ ಬಾಯಿ. ಮಗಳೇ, ಏನು ನಿನ್ನ ಧೈರ್ಯ ದೊಡ್ಡದು. ಇರಲೇಬೇಕು. ನಿನ್ನ ಸಮಯ ಬರುವವರೆಗೆ ನೀನು ಕಾಯಿ. ಯಾವಾಗ ಬರುವುದು? ಬೇಗ ಬರುವುದು. ಕಾದು ನೋಡಿ. ಅದಕ್ಕೆ ಪ್ರೀತಿಲಿ ಬಸ್ಬಾರ್ದಮ್ಮ ಅರಮನೆಗೆ ಅಂತ ಹೇಳಿದೆ. ಸ್ವಲ್ಪ ಕೆಲಸಕ್ಕೆ ಕಳಿಸಿದ್ರೆ ಗೊತ್ತಾಗ್ತಿತ್ತು ಕಷ್ಟ ಸುಖ. ಪ್ರಾಣೇಶ್ವರ, ಅಹೇ ಕಾಂತಿ, ಏನು ಹೇಳುತ್ತೆ ಮಗಳಿಗೆ ಬುದ್ಧಿ ಹೇಳಿ ನೋಡಿದನು. ಹೌದು ಸುಂದರಿ, ಏನಂದ್ರೆ ಹೇಳಿದನು ಗೊತ್ತೇ? ಅದು ಹೇಳುತ್ತೆ ಸುಂದರಿ. ಹೇಳಿದನು ಕೇಳು. ಅದೇನು ಚಂದ ಹಾಗೆ ಹೇಳು ಸುಂದರಿ. ಎಲ್ಲ ಕಡೆ ಹೇಳಿದ ಮಾತೇನೇವ, ನನ್ನ ಬಾಳಿಗೆನೇ ಮಹಾದೈವ. ಎಲ್ಲ ಕಡೆ ಹೇಳಿದ ಮಾತೇನೇವ, ನನ್ನ ಬಾಳಿಗೆನೇ ಮಹಾದೈವ. ಮಗಳಂಬಾವು ಮಹಾಪ್ರೇಮವು, ಮಗಳಂಬಾವು ಮಹಾಪ್ರೇಮವು, ದಯದಿಲ್ಲದೆ ರತಿಹಿತವ, ದಯದಿಲ್ಲದೆ ರತಿಹಿತವ. ನಮ್ಮ ಕೈ ಹಿಡಿದ ಪತಿದೇವ, ನನ್ನ ಬಾಳಿಗೆನೇ ಮಹಾದೈವ. ಅಹೇ ಪ್ರಾಣೇಶ್ವರಿ, ನೇನು ಹೇಳಿದಂತೆ ಮಗಳಿಗೆ ಬುದ್ಧಿ ಹೇಳಿ ನೋಡಿದನು. ಹೌದೇನು ಸುಂದರಿ? ಮಗಳು ಏನೆಂದು ಹೇಳಿದಳು ಗೊತ್ತೇ? ಅದು ಏನೆಂದು ಹೇಳಿದಳು ದ್ರೌಪದಿ? ಅಹೇ ಕಾಂತಿ, ಕಾಂತ, ಕಾಂತಿ, ನಿತ್ಯ ಮಗ್ಗಿನಲ್ಲಿರುವೆಯ? ಪ್ರಾಣೇಶ್ವರ, ಸುಂದರಿ, ಈ ಜನ್ಮದಲ್ಲೇ ಮನ್ಮಥನನ್ನ ಬಿಟ್ಟು ಅನ್ನ ಪುರುಷನನ್ನು ನಾನು ಸರ್ವತ ಮಾಡಿಕೊಳ್ಳೋದಿಲ್ಲ ಎಂದು ಹೇಳಿದಳು. ಕಾಂತ, ಹೌದೇನು ಸುಂದರಿ? ನಿನಗೇಕೆ ಇಷ್ಟೊಂದು ಕೋಪ? ಮಗಳ ಇಷ್ಟದಂತೆ ಮನ್ಮಥನನ್ನು ಕರೆದು ಲಗ್ನದ ಕಾರ್ಯವನ್ನು ನಡೆಸಕ್ಕಂತ ಮಾಡುವಂತ ಭರ ಭರದಿ ಆಯಿ ಮೂರ್ಖ. ಆ ಮೂಢಗಲ್ಲನ ಸುದ್ದಿಯನ್ನು ಬೇಳುವುದಕ್ಕಾಗಿ ನಿನ್ನನ್ನು ಕರೆಸಿದರೆ ಹೇಗೆ? ಏ ಹೊಕ್ಕಳೆ, ಆ ಸುದ್ದಿಯನ್ನು ಇನ್ನೊಮ್ಮೆ ಎನ್ನ ಮುಂದೆ ನೋಡಿದರೆ ನಿನ್ನ ಬುದ್ಧಿಯನ್ನು ಬಿಡುದು ಹತ್ತಲು ಬೀರು. ಮೂರ್ಖ. ಅಪ್ಪಯ್ಯ, ಅಮ್ಮ ದೇವಿ, ಎನ್ನ ಪೂರ್ವ ಜನ್ಮದ ವೃತ್ತಾಂತವನ್ನು ಹೇಳಿದರೆ ನೀನು ನಿನ್ನ ಹಠವನ್ನು ಬಿಡುವೆಯಾ ಅಪ್ಪಯ್ಯ? ಅದು ಹೇಳಿ ಚೆನ್ನಾಗಿ ಹೇಳು ಮಗಳೇ. ಹೇಳಿದ ತಕ್ಷಣವೇ ನಿನ್ನ ಹಠವನ್ನು ಬಿಡಬೇಕು, ನನ್ನನ್ನು ಮನ್ಮಥನಿಗೆ ಕೊಡಬೇಕು.
ನನ್ನ ಮನಸ್ಸಿಗೆ ಬರಬೇಕು ಮಗಳೇ. ನಾನು ಹೇಳಿದ ತಕ್ಷಣ ನಿನ್ನ ಮನಸ್ಸಿಗೆ ಬರಬೇಕು, ಬರುವುದು ಅಪ್ಪಯ್ಯ. ಅದು ಬಂದರೆ ನಾನು ಕೊಡುವೆನು ಮಗಳೇ. ಹೌದೇ? ಹೌದು ಮಗಳೇ. ಹೇಳಲೆ ಹಾಗಾದರೆ. ಅದೇನು ಚೆನ್ನಾಗಿ ಹೇಳು ಮಗಳೇ. ಹೇಳುವೆ ಕೇಳು. ಅದೇನು ಚೆನ್ನಾಗಿ ಹೇಳು ಮಗಳೇ. ಜನಕ ಆಲಿಸೆನ್ನ ನುಡಿಯ ಹಿತನೇ ನೀ ಕೇಳು ಎನ್ನಯ ಹಿತ ನುಡಿಯ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮಗಳೇ. ಆಹೋ ಅಪ್ಪಯ್ಯ, ಎನ್ನ ಪೂರ್ವ ಜನ್ಮದ ವೃತ್ತಾಂತವನ್ನು ಹೇಳುವೆನು, ಚಿತ್ತವಿಟ್ಟು ಕೇಳುತ್ತದೆ. ಅದೇನು ಚೆನ್ನಾಗಿ ಹೇಳು ಮಗಳೇ. ಕೃಷ್ಣ ಬಲರಾಮರಾಯನಿಗೆ ಮಾವಂದಿರಾಗಬೇಕು, ರುಕ್ಮಿಣಿ ರೇವತಿಯವರೇ ಅತ್ತೆಯವರಾಗಿದ್ದರಂತೆ. ಹೌದೇನು ಮಗಳೇ. ನನ್ನ ಮನೆ ಎನ್ನ ಪತಿಯಾಗಿದ್ದಂತೆ ಅಪ್ಪಯ್ಯ. ಹೌದು ಮಗಳೇ. ತಂದೆ, ಅಮ್ಮ ಮಗಳೇ ರತಿದೇವಿ, ಪಂಚಬಾಣಗಳಿಂದ ಪಂಚಶರಗಳಿಂದ ಹೊಡೆಯಲು, ವರನು ಸುಟ್ಟು ಭಸ್ಮವಾಗಲು, ಬಸವ ಮಾಡಲು ಪತಿ ಭಿಕ್ಷೆ ನೀಡು ಎಂದು ಆ ಪರಶಿನ ಶಿವನಲ್ಲಿ ಬೇಡಿಕೊಂಡಾಗ ಹೇಳಿದ್ದೇನು ಗೊತ್ತೇ ತಂದೆ? ಅದು ಏನು ಮಗಳೇ. ನಿನ್ನ ಗಂಡನಾದ ಮನ್ಮಥನು ಮತ್ಸ್ಯ ಗರ್ಭದಲ್ಲಿ ಜನಿಸಿ ಬರುವನು, ಅವನು ಬರುವ ದಾರಿಯಲ್ಲಿ ಕಾದು ಕುಳಿತಿರು ಎಂದು ಹೇಳಿದನು. ಮನ್ಮಥನು ದಾರಿಯನ್ನು ಕಾದು ಕುಳಿತಿರುವ ಸಮಯದಲ್ಲಿ ಅಪ್ಪಯ್ಯ, ಅಮ್ಮ ಮಗಳೇ ರತಿದೇವಿ, ಏನಾಯ್ತು ಗೊತ್ತು ತಂದೆ? ಅದು ಏನು ಆಯ್ತು ಮಗಳೇ. ಸಂಭಾಷಣೆಂಬ ರಕ್ಕಸನ ಬಂದು ನನ್ನನ್ನು ತನ್ನ ಆಲಯಕ್ಕೆ ಒತ್ತೊಯ್ಯುವ ಸಮಯದಲ್ಲಿ ಅಪ್ಪಯ್ಯ, ಅಮ್ಮ ಮಗಳೇ, ಆಗ ಮನ್ಮಥನ ಪ್ರದ್ಯುಮ್ನ ಅವತಾರ ತಾಳಿ ಬಂದು ನನ್ನನ್ನು ರಕ್ಷಣೆ ಮಾಡಿ ತನ್ನ ಆಲಯಕ್ಕೆ ಕರೆದುಕೊಂಡು ಹೋದನು. ಹೌದೇನು ಮಗಳೇ. ಆಗಿನ ಚಿಕ್ಕ ಬಾಲಕನು ಮನ್ಮಥನು ಅಪ್ಪಯ್ಯ. ಅಮ್ಮ ಮಗಳೇ ರತಿದೇವಿ, ಚಿಕ್ಕ ಬಾಲಕನೊಂದಿಗಿರುವುದನ್ನು ದಾರಾದರೂ ಕಂಡರೆ ಅಪಹಾಸ್ಯ ಮಾಡುವುದನ್ನು ತಿಳಿದು ಮತ್ತೆ ಬೇಡಿಕೊಂಡಾಗ ಹೇಳಿದ್ದೇನು ಗೊತ್ತಾ ತಂದೆ? ಅದೇನು ಮಗಳೇ. ನೀನು ಕಮಲ ರಾಜನ ಸತಿಯಾದ ಕಮಲ ಗಂಧೆಯ ಗರ್ಭದಲ್ಲಿ ಜನಿಸಿ ಬಂದು ರತಿ ಎಂಬ ನಾಮಾಂಕಿತದಿಂದ ಬಾಳು ಎಂದು ಹೇಳಿದರು ತಂದೆ. ಈಗಿತ್ತು ನೋಡಿ ಎನ್ನ ಪೂರ್ವ ಜನ್ಮದ ವೃತ್ತಾಂತವು ಎಂದೆ. ನಿನ್ನ ಪೂರ್ವದ ಜನ್ಮದ ವೃತ್ತಾಂತವನ್ನು ಕೇಳಿ ನನ್ನ ಮನಸ್ಸಿಗೆ ಮಿತಿಯಿಲ್ಲದೆ ಸಂತೋಷವಾಗಿತ್ತು. ಹೌದೇ ಅಪ್ಪಯ್ಯ? ಅಮ್ಮ ಮಗಳೇ, ತಂದೆ, ಇನ್ನ ಯಾತಕ್ಕೆ ತಡ ಮಗಳೇ. ಈ ಕ್ಷಣವೇ ನಿನ್ನ ಮನೋ ಇಚ್ಛೆಯಿಂದ ಮನ್ಮಥನನ್ನು ಕರೆಸಿ ಲಗ್ನವನ್ನು ಮಾಡಿಕೊಡುತ್ತೇನೆ. ಹೌದೇ? ಅಮ್ಮ ಅಂದರೆ ನಿನ್ನ ಸಂಗತಿ ಒಂದು ತಿಳಿಯದೆ ಆ ದ್ರೌಪದಿಯನ್ನು ಬೈದಿದ್ದು ತಪ್ಪಾಯಿತು. ಅದು ಈಗ ಗೊತ್ತಾಯ್ತು. ಕನಸಿನ ಆ ತಾಯಿ ಬಾರಳು ಬಾರದಿರುವಳು. ಖಂಡಿತ ಬಾರುವುದಿಲ್ಲ. ಅಮ್ಮ ಮಗಳೇ, ಅಪ್ಪಯ್ಯ, ಜಾಗೃತಿಯಿಂದ ನೀನೇ ಹೋಗಿ ದ್ರೌಪದಿನ ಶರಣಕ್ಕೆ ಎರಗಿ ಪರಿಪರಿಯಿಂದ ಬೇಡಿಕೊಂಡು ನಮ್ಮ ಮಂದಿರಕ್ಕೆ ಕರೆದುಕೊಂಡು ಬಾರದೆ. ಆಹೋ ಅಪ್ಪಯ್ಯ, ಅಮ್ಮ ಮಗಳೇ, ಮನ ಬಂದಂತೆ ನಿಂದಿಸಿ ಪುರುವಿನ ಹೊರ ದೊಬ್ಬಿಸಿದ
ಅಪ್ಪಯ್ಯ. ಹೌದು ಮಗಳೇ. ತಂದೆ, ಅಮ್ಮ ಮಗಳೇ ರತಿದೇವಿ, ನೀನು ಹೇಳಿದಂತೆ ನಾನು ಹೀಗಿಂದೀಗಲೇ ಹೋಗನು. ದ್ರೌಪದಿಯ ಮನಸ್ಸನ್ನು ಒಳಪಡಿಸಿ ನಿನ್ನ ಬಳಿಗೆ ಕರೆತರುವೆನು. ಅಪ್ಪಯ್ಯ, ಅಮ್ಮ ಮಗಳೇ, ಬಂದ ತಕ್ಷಣವೇ ನಯ ವಿನಯದಿಂದ ಮಾತನಾಡಿ ನನ್ನ ಕಲ್ಯಾಣ ಕಾರ್ಯವನ್ನು ಜರುಗಿಸು ತಂದೆ. ನಾನು ಈಗಲೇ ಹೋಗಿ ಬರುವೆನು ಎಂದೆ. ಸಂತೋಷದಿಂದ ಹೋಗುವ ಅಮ್ಮ ಮಗಳೇ. ಅಹೋ ಪುತ್ರಿಯಾದ ರತಿದೇವಿ, ಅಪ್ಪಯ್ಯ, ನೀನು ಹೋಗಿ ಆ ತಾಯಿಯನ್ನು ಈ ನಮ್ಮ ಹನುಮಂತರಕ್ಕೆ ಕರೆದುಕೊಂಡು ಬಾ. ಈ ಕೆಲಸವನ್ನು ನೀನು ಮಾಡೋದಕ್ಕೆ ಬೇಕು ಮಗಳೇ, ಕರೆದುಕೊಂಡು ಬಾ ಈಗಲೇ. ನಿನ್ನ ಇಚ್ಛಂತೆ ಆಗಲಿ ಅಪ್ಪಯ್ಯ. ಆಡೋರು ಬಡಕಪ್ಪ ಇವರು ಆಟದ ಪರವಾಗಿ 1,100 ರೂಪಾಯಿ ಪ್ರೇಮ ಪೂರ್ವ ಕೊಟ್ಟಿರುತ್ತಾರೆ. ಅಪ್ಪ ಸಾರಥಿ, ಅಮ್ಮ ಚರಣಿ, ಅವರಿಗೆ ನನ್ನ ವಂದನೆಗಳು. ದ್ರೌಪದಿ ನಮ್ಮನವರು ಎಷ್ಟು ದೂರ ಹೋಗಿರಬಹುದು? ಆಧಾರ್ ಕಾರ್ಡ್ ಫ್ರೀ ಐತೆ, ಎಲ್ಲಿ ಹೋಗ್ಬಿಟ್ರೆ ಏನಕ್ಕೆ ತಾಯಮ್ಮ? ಮತ್ತಿಲ್ಲಿರೋರು ಯಾರು? ಬಂದಿರ್ಬೋದು ಈ ಬಸ್. ಅಪ್ಪ ಸಾರಥಿ, ಅಮ್ಮ ಚರಣಿ, ಇವಳು ಯಾರು? ನಮ್ಮ ಸಾಧಾರಣ ಮಗಳು. ಇವಳ ಗೋಷ್ಠಿ ನಮಗೆ ಏಕೆ? ಬಲು ಎದುರಗಳಮ್ಮ ಅಮ್ಮ. ಇವರ ಅಪ್ಪ ಮಾಡದ ಮರ್ಯಾದೆಯೇ ಸಾಕು. ಜಗಳ ಗಂಟ ಅಂತ ಮಕ್ಕಳೇ. ಮುಂದಕ್ಕೆ ಹೋಗೋಣ ನಡೆಯಪ್ಪ ಸಾಕು. ಇನ್ನ ಇಷ್ಟೊತ್ತಾಗಲಿ ಚರಣಿ. ಅಮ್ಮ ಜನನಿ, ನಿಲ್ಲು ನಿಲ್ಲು, ಎಲ್ಲಿಗೆ ಹೋಗುವೆ? ನಿನ್ನ ಹಠವನ್ನು ಬಿಟ್ಟು ಎನ್ನೊಂದಿಗೆ ಅರಮಂದಿರಕ್ಕೆ ಬರಬೇಕೆಂದು ಬೇಡಿಕೊಳ್ಳುವ ತಾಯಿ ಸೌಖ್ಯಪ್ರದಾಯಿ. ಅಮ್ಮ ಮಗಳೇ, ಜನನಿ, ಮನ್ಮಥನಿಗೆ ನಿನ್ನನ್ನು ಕೇಳಲು ಬಂದರೆ ನಿನ್ನ ತಂದೆ ಆಡಬಾರದ ಮಾತನ್ನಾಡಿ ನನ್ನನ್ನು ಕತ್ತಿ ಹಿಡಿದು ಹೊರನೂಕಿದರು. ಹೌದೇ? ಸರ್ವತಾ ಬರುವುದಿಲ್ಲ ಮಗಳೇ, ಮಾಡಬೇಡಲಗಳೇ. ಅಮ್ಮ ಜನನಿ, ಮನ್ಮಥನೇ ನನ್ನ ಪತಿಯೆಂದು ಬ್ರಹ್ಮಲಿಖಿತವು ಬರೆದಿರುವುದಲ್ಲವೇ? ಹಾ, ಆದ್ದರಿಂದ ಈಗ ನೀನು ನಿನ್ನ ಹಠವನ್ನು ಬಿಟ್ಟು ನಮ್ಮ ಅರಮಂದಿರಕ್ಕೆ ಬರಲೇಬೇಕು ತಾಯಿ. ಮಗಳೇ ಜನನಿ, ಬರುವೆನು. ನಿನ್ನ ಮುಖವನ್ನು ನೋಡಿ ನಿನ್ನ ಮೇಲೆ ಅಂತಃಕರಣೆಯನ್ನು ತೋರಿ ಬರುವೆನು, ಹೋಗಲು ಬಾರಮ್ಮ ಮಗಳೇ. ಅವ ಅಪ್ಪಯ್ಯ, ಅಮ್ಮ ಮಗಳೇ, ತಂದೆ, ಅಮ್ಮ ಮಗಳೇ ರತಿದೇವಿ, ನೀನು ಹೇಳಿದಂತೆ ದ್ರೌಪದಿಯ ಮನಸ್ಸನ್ನು ಒಳಪಡಿಸಿ ನಿನ್ನ ಬಳಿಗೆ ಕರೆತಂದಿರುವೆನು. ಹೌದೇನು ಮಗಳೇ? ಹೌದು ಅಪ್ಪಯ್ಯ. ಆ, ಈಗಲಾದರೂ ನಯ ವಿನಯದಿಂದ ಮಾತನಾಡಿ ನನ್ನ ಕಲ್ಯಾಣ ಕಾರ್ಯವನ್ನು ಜರುಗಿಸು ತಂದೆ. ಅಮ್ಮ ಮಗಳೇ, ನಾನಿನ್ನು ಹೋಗಿ ಬರುವೆನು ಎಂದೆ. ಅಮ್ಮ ದ್ರುಪದ ನಂದಿನಿಯಾದ ಅಮ್ಮ ಪಾಚಾಲಿ, ಎಲ್ಲ ತಪ್ಪನ್ನು ಕ್ಷಮಿಸು, ಸಮಾಧಾನ ವಹಿಸು, ಈ ಪೀಠವನ್ನು ಅಲಂಕರಿಸು. ಬೇಕಾಗಿಲ್ಲ. ನಾನು ಮಾಡಿದ ಅಪರಾಧವನ್ನು ಕ್ಷಮಿಸು, ಎಲ್ಲೆಲ್ಲೂ ನಿನ್ನ ಹುಟ್ಟಿದಳಿಗೆ ಹುಟ್ಟಿದವನೆಂದು ಆಯಿತು. ನಾನು ಮಾಡಿದ ಅಪರಾಧವನ್ನು ಕ್ಷಮಿಸು. ಈ ಕೋಯನ್ನು ಸುಂದರಿಸು ಕೃಷ್ಣ. ದೇವಿಯನ್ನು ನಿನ್ನ ಅಳಿಯರಾದ ಮನ್ಮಥನಿಗೆ ಕೊಡುವೆನು. ಜಾಗ್ರತೆಯಿಂದ ನಿಮ್ಮ ಅಣ್ಣಂದಿರಾದ ಕೃಷ್ಣ ಬಲರಾಮನನ್ನು ಕರೆದುಕೊಂಡು ನಾಳಿನ ಉದಯಕ್ಕೆ ಇಲ್ಲಿಗೆ ಕರೆದುಕೊಂಡು ಬಾ ದ್ರೌಪದಿ. ಜಾಗ್ರತೆ. ನಿನ್ನ ಇಷ್ಟದಂತೆ ಆಗಲಣ್ಣಯ್ಯ.